ಯಾಕಪ್ಪ ಸೇರಿಕೊಂಡೆ ನೌಕರಿಗೆ ಅಂತ ಇನ್ನೂ ಅನ್ನಿಸ್ಲಿಲ್ಲ. ಪ್ರೀತಿಯಿಂದ ಮೇಷ್ಟ್ರ ಕೆಲಸ ಮಾಡಿದ್ದು. ತಾವು ಪ್ರೀತಿಯಿಂದ ಕರೆದಿದ್ದೀರಿ, ನನಗೆ ತುಂಬ ಸಂತೋಷ ಆಗಿದೆ. ಆ ಕಾರ್ಯಕ್ರಮದಲ್ಲಿ ತುಂಬ ಪ್ರೀತಿಯಿಂದ ತಮ್ಮೆಲ್ಲರಿಗೂ ಗೌರವದಿಂದ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಪೆನ್ಷನರ್ಸ್ ಅಸೋಸಿಯೇಷನ್ ಅಂದಮೇಲೆ ಇದೊಂದು ಸೀನಿಯರ್ ಮೆಂಬರ್ಸ್ ಕ್ಲಬ್ ಅಂತ, ಸೀನಿಯರ್ ಸಿಟಿಸನ್ಸ್ ಕ್ಲಬ್ ಅಂತ. ನಾನು ಸೀನಿಯರ್ ಸಿಟಿಸನ್ ಆದ್ದರಿಂದ ತಮ್ಮೊಳಗೆ ಎಲ್ಲರಿಂದ ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಇರಬೇಕು ಅಂದ್ಕೊಂಡಿದ್ದೀನಿ. ನಾನು ರಾಧಾಕೃಷ್ಣ ಅವ್ರನ್ನ ಕೇಳಿದೆ ಎಷ್ಟೊತ್ತು ಮಾತಾಡಬೇಕು ಅಂತ. ಕೇಳೋದು ಆಸೆ. ನಾವು ಮಾಸ್ಟರ್ಗಳೆಲ್ಲ ಮಾತಾಡುವಾಗ ಅದನ್ನು ಬೆಲ್ ಇಲ್ಲದೆ ಹೋದಾಗ ನಾವು ಕೇಳ್ಕೊಂಡು ಮಾತಾಡೋದು ಆಸೆ. ನಾನು ವಿಚಾರ ಮಾಡ್ತಿದ್ದೆ. ನಿನ್ನೆ ರಾತ್ರಿ ಹುಬ್ಬಳ್ಳಿಯಿಂದ ಬಂದೆ. ಬರುವಾಗ ವಿಮಾನದಲ್ಲಿ ಕೂತ್ಕೊಂಡು ಗುರ್ತು ಹಾಕೋತಾ ಇದ್ದೆ, ಏನು ಹೇಳಬೇಕು ಇವತ್ತು ಅಂತ. ನನ್ನ ಮನಸ್ಸಿಗೆ ಹೊಡೆದದ್ದೆಷ್ಟು. ಸುಮಾರು 2-3 ದಶಕಗಳ ಹಿಂದೆ, 2 ದಶಕಗಳ ಹಿಂದೆ ನಾನು ಅಮೆರಿಕಕ್ಕೆ ಹೋದಾಗ ಅಲ್ಲಿ ಕ್ಯಾಲಿಫೋರ್ನಿಯಾ ಪ್ರಾಂತದಲ್ಲಿ ಒಬ್ಬರು ನನಗೆ ಅಮೆರಿಕ ತೋರಿಸ್ತೀನಿ ಬಾ, ನೀನು ಕರ್ಕೊಂಡು ಹೋಗ್ತೀನಿ ಒಂದು ಕಡೆಗೆ ಅಂದರೆ. ಅಮೆರಿಕ ತೋರಿಸ್ತೀನಿ ಅಂದರೆ ಎಲ್ಲೋ ನ್ಯೂಯಾರ್ಕ್ಗೆ ಕರ್ಕೊಂಡು ಹೋಗ್ತಾರೆ, 5th Avenue ತೊಗೊಂಡು ಹೋಗ್ತಾರೆ ಅಂದ್ಕೊಂಡಿದ್ದೆ. ಅವ್ರನ್ನ ಕರ್ಕೊಂಡು ಹೋದದ್ದು ಒಂದು ಕಾಡಿಗೆ ಕರ್ಕೊಂಡು ಹೋದ್ರು. ಏನಪ್ಪ ಕಾಡಿಗೆ ಕರ್ಕೊಂಬಂದ್ರು ಅಮೆರಿಕಕ್ಕೆ ಬಂದಾಗ ಅಂದರು. ಆ ಕಾಡಿಗೆ ಹೋದಾಗ ಅದ್ಭುತ ಅನುಭವ ಆಯಿತು ನನಗೆ. ಅದನ್ನು ಕ್ಯಾಲಿಫೋರ್ನಿಯಾ ರೆಸಾರ್ಟ್ ಅಂತ ಕರೀತಾರೆ, ಕ್ಯಾಲಿಫೋರ್ನಿಯಾ ಡೀಪ್ ಫಾರೆಸ್ಟ್ ಅಂತ ಕರೀತಾರೆ, ಅಲ್ಲಿ ಅವ್ರು ಸೆಕ್ವಾಯ್ಸ್ ಅಂತ ಕರೀತಾರೆ, ಲೋಕಲ್ ಜನ ಸುಖವಾಯ್ಸ್ ಅಂತ ಕರೀತಾರೆ ಆ ಕಾಡು. ನೀವು ರಾಷ್ಟ್ರಪತಿಗಳ ಮನೆಗೋ ಮುಖ್ಯಮಂತ್ರಿಗಳ ಮನೆಗೂ ಹೋದರೆ ನಮ್ಮ ಜೇಬೆಲ್ಲ ತಪಾಸ್ಕೊಂತಾರೆ. ಏನು ಆಯುಧ ಇಲ್ಲಲ್ಲ ನಿಮ್ಮ ಕಡೆಗೆ ಅಂತ ಪರೀಕ್ಷೆ ಮಾಡ್ತಾರೆ. ಆದ್ರೆ ವಿಚಿತ್ರ ಅಂದರೆ ಅಲ್ಲಿ ಕಾಡಲ್ಲಿ ಹೋಗ್ಬೇಕಾದ್ರೆ ನಮ್ಮ ಜೇಬ್ ಪರೀಕ್ಷೆ ಮಾಡ್ತಾರೆ. ಒಂದು ಮರದ ಟೊಂಗೆ ಅಲ್ಲ, ಒಂದು ಎಲೆ ಕತ್ತರಿಸೋದಕ್ಕೂ ಪರ್ಮಿಷನ್ ಇಲ್ಲ ಯಾರಿಗೂ. ನಮ್ಮ ದೇಶದಲ್ಲೂ ಹಾಗಿರಬಾರ್ದೆ ಅಂತ ಅನಿಸ್ಬಿಡುತ್ತೆ ನಾನು ನೋಡಿದಾಗ. ಆ ಮರಗಳನ್ನು ಹೇಗೆ ಬಿಟ್ಟಿದ್ದಾರೆ ಅಂದರೆ ಅವೇ ವಯಸ್ಸಾಗಿ ತಾವೇ ಬೀಳ್ಬೇಕು ಹೊರತಾಗಿ ಯಾರೋ ಮರ ಕತ್ತರಿಸೋಲ್ಲ. ಆ ವಿಶೇಷ ಆ ಕಾಡಿಂದು ನ್ಯಾಷನಲ್ ಪಾರ್ಕ್, ಅದು ಕ್ಯಾಲಿಫೋರ್ನಿಯಾ ನ್ಯಾಷನಲ್ ಪಾರ್ಕ್ ಅಂತ. ಒಳಗಡೆ ಹೋದ್ರೆ ನಾನು ಬೆರಗಾಗ್ಬಿಟ್ಟೆ. ಏನು ಮರಗಳು 100 ಅಡಿ 200 ಅಡಿ 300 ಅಡಿ ಎತ್ತರ ಇದ್ದಾವೆ, ಒಂದಕ್ಕಿಂತ ಒಂದು. ಎಷ್ಟೊಂದು ಪಕ್ಷಿಗಳ ಮೇಲೆ ಗೂಡು ಮಾಡ್ಕೊಂಡಿದ್ದಾವೆ. ಅಲ್ಲಿ ಕರ್ಕೊಂಡು ಹೋದಂತಪ್ಪ ನಮಗೆ ತೋರಿಸೋನಿದ್ದ, ಗೈಡ್ ಇದ್ದ. ಅವನು ಕರ್ಕೊಂಡು ಮರದ ಮುಂದೆ ನಿಲ್ಲಿಸಿದ. ಈ ಮರ ನೋಡಿ ಅಂದ. ತುಂಬ ಎತ್ತರದ ಮರ, ಸುಮಾರು 375 ಅಡಿ ಅಂತ ಅನ್ಕೊಂಡಿದ್ದೀನಿ ನಾನು. ಅದ್ರ ಕಾಂಡ ಎಷ್ಟು ದೊಡ್ಡದು ಅಂದರೆ ಅದನ್ನು ಸುತ್ತ ಹಾಕಬೇಕು ಅಂದ್ರೆ 50 ಜನ ದೊಡ್ಡವ್ರು ನಿಂತ್ಕೋಬೇಕು, 6 ಅಡಿಯವರು ಕೈ ಹಾಕೋದು. ಆ ದೊಡ್ಡ ಮರ ಕಾಂಡ ಅದು. ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಮರಕ್ಕೆ, ಕಿಂಗ್ ಶರ್ಮನ್ ಅಂತ. ನಂಗೆ ಭಾಳ ಇಷ್ಟ ಅದು. ಕಿಂಗ್ ಚಕ್ರವರ್ತಿ ಇದ್ದಾಗ, ಕಾಡಿನ ಚಕ್ರವರ್ತಿ ಇದ್ದಾಗ ಅನ್ನಿಸ್ತು, ಚಕ್ರವರ್ತಿ ಇರ್ಬೇಕಪ್ಪ, ಅದ್ಭುತ ಮರ ಇದು ಅನಿಸ್ತು. ಆ ಮರ ನೋಡಿದೆ, ಮೇಲೆ ನೋಡಿದ್ರೆ ತಲೆ ಗಿರ್ರನ್ನತ್ತೆ. ಲಕ್ಷಾಂತರ ಪಕ್ಷಿ ಮನೆ ಮಾಡ್ಕೊಂಡಿದ್ದಾರೆ. ಅದು ನೋಡಿದ ತಕ್ಷಣ ಒಂದು ಏನೋ ಹೇಳಿದ್ದು, ಒಂದು ಕತೆ ಬರೆದು ಪಬ್ಲಿಷ್ ಮಾಡಿದೆ ಅದನ್ನು. ಈ ಮರ ಯಾವತ್ತೂ ಒಂದು ದಿವಸ ಸಣ್ಣ ಸಸಿ ಆಗಿರ್ಬೇಕಲ್ಲ, 100 ವರ್ಷದಿಂದೇನೋ 200 ವರ್ಷದಿಂದೇನೋ ಒಂದು ಸಣ್ಣ ಸಸಿ ಆಗಿದ್ದಿರಬೇಕು. ನಾನು ಅದಕ್ಕೊಂದು ತಮ್ಮನ ಸೃಷ್ಟಿ ಮಾಡಿದೆ ನಾನು ಕಥೆಯಲ್ಲಿ. ಆ ಕಿಂಗ್ ಶರ್ಮನ್ಗೆ ಒಬ್ಬ ತಮ್ಮ ಇದ್ದ. ನನ್ನಂತವನು ಅದನ್ನ ತಗೊಂಡ್ಬಂದು ಮನೆಯಲ್ಲಿ ತಂದು ಮಡಿಕೆಯಲ್ಲಿ ಬೆಳೆಸ್ತೀವಲ್ಲ ನಾವು, ಪಾಟಲ್ಲಿ ಹಾಕಿ ಹಂಗೆ ಬೆಳೆಸ್ದ. 2 ತಿಂಗಳಿಗೆ ಪಾಟ್ ಹೊಡೆದೈತು. ಯಾಕೆ ಹೊಡಿತಿದ್ದು? ಒಂದು ದೊಡ್ಡ ಪಾಟಲ್ಲಿ ಹಾಕಿದ. ಮತ್ತೊಂದು ತಿಂಗಳಿಗೆ ಅದು ಹೊಡೆದೈತು. ಎಲ್ಲ ಯಾಕೆ ಹೊಡಿತಿದೆ ಪಾಟ್ ಇದು? ನೋಡಿಬಿಡೋಣ ಅಂತ ಒಂದು ಭಾನುವಾರ ಬೆಳಗ್ಗೆ ಕೂತ್ಕೊಂಡು ಎಲ್ಲ ಮಣ್ಣು ತೆಗೆದು ನೋಡ್ತಾನೆ, ಇಷ್ಟೊಂದಾಗಿದೆ ಬೇರೆ. ಓಹೋ ಇದಕ್ಕೆ ಹೊಡಿತಾ ಇದೆ ಇದು ಅಂತ. ಅವನೇನು ಮಾಡಿದ ಗೊತ್ತಾ? ತಗೊಂಡು ಮೇಲೆ 3 ಇಂಚ್ ಇಟ್ಟ ಬೇರೆ, ಉಳಿದ ಬೇರೆಲ್ಲ ಕತ್ತರಿಸ್ಬಿಟ್ಟ. ಮೇಲೆ ಚಿಗುರು ಬಂದಿತ್ತಲ್ಲ, ಎಲ್ಲ ಚಿಗುರು ಕತ್ತರಿಸಿದ. ಮಡಿಕೆಯಲ್ಲಿ ಹಾಕಿದ, ಗೊಬ್ಬರ ಹಾಕಿದ, ನೀರು ಹಾಕಿದ, ಬಿಸಿಲಿಗೆ ಬಿಟ್ಟ. ಪ್ರತಿ ತಿಂಗಳು 1ನೇ ವಾರ ಬಂದ ತಕ್ಷಣ ಮಣ್ಣು ತೆಗೆಯೋದು, ಬೇರೆ ಕತ್ತರಿಸೋದು, ಚಿಗುರು ಕತ್ತರಿಸೋದು, ಬೇರು ಚಿಗುರು ಕತ್ತರಿಸಿ ಹಾಕ್ತಿದ್ದ. 50 ವರ್ಷ ಆದ್ರೂ ಇಷ್ಟೇ ಉಳ್ಕೊಡ್ತಿ ಗಿಡ. ಅದು ಜಪಾನಿ ಭಾಷೆಯಲ್ಲಿ ಬಾನ್ಸಾಯ್ ಅಂತ ಕರೀತಾರೆ. ಬಾನ್ಸಾಯ್ ಚಂದ. ನಾನು ಬಾನ್ಸಾಯ್ ಬಗ್ಗೆ ಏನು ದ್ವೇಷ ಇಲ್ಲ, ಬಹಳ ಪ್ರೀತಿ ಇದೆ. ಟಿವಿ ಮೇಲೆ ಇಟ್ಟರೆ ಚಂದ ಇರುತ್ತೆ. ನಾನು ನೋಡಿದ್ದೇನೆ, ಜಪಾನ್ನಲ್ಲಿ ನೋಡಿದ್ದೇನೆ. ಕೆಲವೊಂದು ಮರಗಳು 150-200 ವರ್ಷದ್ದು ಅಂತ ಹೇಳ್ತಾರೆ, ಇಷ್ಟೇ ಇದ್ದಾವೆ, ಚೆನ್ನಾಗಿದ್ದಾವೆ.
ಆದ್ರೆ ನನಗೆ ಸಂಕಟ ಏನು ಅಂದ್ರೆ ಆ ಬಾನ್ಸಾಯಿ ಮತ್ತೊಬ್ಬರ ಮೇಲೆ ಅವಲಂಬನ ಆದದ್ದು. ನೀವೇನಾದ್ರೂ ಮನೆ ಕೀಲಿ ಹಾಕೊಂಡು ಒಂದು ತಿಂಗಳು ಹೋಗ್ಬಿಟ್ರೆ ಬರದೊಳಗೆ ಬಾನ್ಸಾಯಿ ಇರಲ್ಲ. ಯಾಕಂದ್ರೆ ಅದು ನೀರು ಹಾಕಬೇಕು, ಕಾಳಜಿ ಮಾಡಬೇಕು. ನಾನು ಥೈಲ್ಯಾಂಡಿಂದ ಬರಬೇಕಾದ್ರೆ ನನ್ನ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಒಂದು ಗಿಫ್ಟ್ ಕೊಟ್ಟಿದ್ದೆ. ನನಗೆ ಕಾಣಿಕೆ ಕೊಟ್ಟರೆ ಚೆನ್ನಾಗಿರುತ್ತೆ. ಮನೆಗೆ ತಂದು ನಾನು ಹೆಂಡತಿ ಹೇಳಿದೆ, ಏನಿದೆ ನೋಡು ಅದರೊಳಗೆ ಅಂದೆ. ಯಾಕೆ ಬೀಚ್ ಅಯ್ಯೋ ಒಂದು ಗಿಡ ಇದೆ ಒಳಗಡೆ ಅಂದು. ಒಂದು ಕಾಜಿನ ಡಬ್ಬದ ಒಂದು ಗಿಡ, ಇಷ್ಟೇ ಗಿಡ. ಯಾಕೊಂದು ಚೀಟಿ ಅಂಟಿಸಿದ್ದಾರೆ, ಇದು ದಾಳಿಂಬೆ ಗಿಡ 46 ವರ್ಷದ್ದು ಅಂತ. ಇಷ್ಟೇ ಇದೆ. ನನ್ನ 4 ಕಣ್ಣು, ಸ್ವಂತದ್ದು 2, ಬಾಡಿಗೆ 2. ಆದ್ರೂ ಕಾಣಿಸಿಲ್ಲ ನನಗೆ. ಹಣ್ಣಾಗಿದೆ ಅದ್ರೊಳಗೆ, ತಿನ್ನೋಂಗಿಲ್ಲ. ನೋಡೋದಷ್ಟೇ ಚಂದ ಇಷ್ಟಿದೆ ದಾಳಿಂಬೆ ಹಣ್ಣು. ಕಾಣಿಕೆನೂ ಚೆನ್ನಾಗಿತ್ತು. ಅದ್ರ ಜೊತೆ ಒಂದು ಸ್ಲಿಪ್ ಬೇರೆ ಕೊಟ್ಟಿದ್ರು ಅವರು. ಅದು ಕಷ್ಟ ಆಯ್ತು ನನಗೆ. ಆ ಗಿಡ ಹೆಂಗೆ ನೋಡ್ಕೋಬೇಕು ಅಂತ ಒಂದು ಚೀಟಿ ಕೊಟ್ಟಿದ್ದಾರೆ. ನೀರು ಜಾಸ್ತಿ ಹಾಕಿದ್ರೆ ಕೊಳತು ಹೋಗುತ್ತೆ, ಕಮ್ಮಿ ಹಾಕಿದ್ರೆ ಒಣಗೋಗುತ್ತೆ. ಜಾಸ್ತಿ ಬಿಸಿಲಲ್ಲಿಟ್ಟರೆ ಸುಟ್ಟು ಹೋಗುತ್ತೆ, ನೆರಳಲ್ಲಿಟ್ಟರೆ ಬೆಳೆಯೋಲ್ಲ. ಒಳ್ಳೆ ಹಿರಣ್ಯಕಶಿಪು ಒಂದು ಸಾವು ಇದ್ದಂಗೆ. ಗೊಬ್ಬರ ಕೊಟ್ಟಿದ್ರು, ಗೊಬ್ಬರ ಜಾಸ್ತಿ ಹಾಕಿದ್ರೆ ಬೇರೆ ಸುಟ್ಟು ಹೋಗುತ್ತೆ, ಕಮ್ಮಿ ಹಾಕಿದ್ರೆ ಬೆಳೆಯೋಲ್ಲ. ನಾನು ಹೆಂಡತಿಗೆ ಯಾರ್ಯಾರು ಕೊಟ್ಬಿಟ್ಟಿದ್ದೆ ನಾನು. ಯಾಕೆ ಹೇಳ್ತೀನಿ ಅಂದ್ರೆ, ಈ ಬಾನ್ಸಾಯಿ ಇನ್ನೊಬ್ಬರ ಮೇಲೆ ಅವಲಂಬಿತವಾದಂಥ ವೃಕ್ಷ. ಆದ್ರೆ ಅದ್ರ ಅಣ್ಣ ಇದ್ದಾನಲ್ಲ ಕಿಂಗ್ ಶರ್ಮನ್, ಅದ್ಯಾರ ಮೇಲೆ ಅವಲಂಬನ ಆದದ್ದು? ಯಾರ ಮೇಲೂ ಇಲ್ಲ. ಅದರ ಮೇಲೆ ಲಕ್ಷಾಂತರ ಪಕ್ಷಿಗಳು ಅವಲಂಬನ ಆಗಿದ್ದಾರೆ. ಅವಾಗ ಅನಿಸ್ತು, ನಾವು ಬದುಕಿದ್ರೆ ಕಿಂಗ್ ಶರ್ಮನ್ ಹಾಗೆ ಬದುಕಬೇಕು, ಬಾನ್ಸಾಯಿ ಹೆಂಗೆ ಬದುಕಬಾರ್ದು. ಯಾವಾಗ ಕಿಂಗ್ ಶರ್ಮನ್ ಆಗಬಹುದಾಗಿದ್ದಂಥ ಮರ ಬಾನ್ಸಾಯಿ ಆಯ್ತು ಹೇಳಿ? ಯಾವಾಗ ಆಯ್ತು ಅದು? ಕಿಂಗ್ ಶರ್ಮನ್ ಆಗೋದೇ ಅದು, ಅದೇ ಜಾತಿಯ ಗಿಡ ಅದು. ಯಾಕಾಯ್ತು? ಅವನೇನ್ ಮಾಡ್ತಿದ್ದ ಮನುಷ್ಯ? ಬೇರೆ ಕತ್ತರಿಸ್ತಿದ್ದ, ಚಿಗುರು ಕತ್ತರಿಸ್ತಾ ಇದ್ದ. ಬೇರೆ ಕತ್ತರಿಸಿ ಚಿಗುರು ಕತ್ತರಿಸೋದು. ನನಗೆ ಅರ್ಥ ಆಯ್ತು ಯಾಕೆ ಎಷ್ಟೊಂದು ಜನ ಸಾಮಾನ್ಯವಾಗಿ ಉಳ್ಕೊಂಡ್ಬಿಡ್ತಾರೆ ದೊಡ್ಡವರಾಗದೆ ಅಂದ್ರೆ, ಬೇರಾದ್ರೂ ಕತ್ತರಿಸ್ಕೊಂಡಿರ್ತಾರೆ, ಚಿಗುರಾದ್ರೂ ಕತ್ತರಿಸ್ಕೊಂಡಿರ್ತಾರೆ. ಬೇರು ಅಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ. ಯಾವಾಗ ನಾನು ಸಂಸ್ಕೃತಿಯಿಂದ ಪರಂಪರೆಯಿಂದ ದೂರ ಆಗ್ತೇನೋ, ನಾನು ಬಾನ್ಸಾಯಿ ಮಾತ್ರ ಆಗಬಲ್ಲಿ, ಇನ್ನೇನು ಆಗೋಕ್ಕೆ ಸಾಧ್ಯ ಇಲ್ಲ. ಚಿಗುರು ಜೀವನೋತ್ಸಾಹ. ನೀವು ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ನನಗೆ. ನೀನು ಹುಬ್ಬಳ್ಳಿಯಲ್ಲಿ ಒಂದು ಕಾಲೇಜ್ ಹುಡುಗರಿ ಮಾತಾಡ್ತಾ ಇದ್ದೆ ನಾನು. ಎಲ್ಲ 20-22 ವರ್ಷ ಹುಡುಗರು ಹುಡುಗಿಯರೆಲ್ಲ. ನಿಮ್ಮ ಮುಖದ ಮೇಲೆ ಇರೋ ಕಳೆಯವರಲ್ಲಿ ಇರಲಿಲ್ಲ. ನಾನು ಹೇಳಿದೆ, ಅವ್ರು ನೋಡಿ ಬರ್ಬೇಕಾದ್ರೆ ಹೆಗಲ್ ಬ್ಯಾಗ್ ಹಾಕೊಂಡು ಹಿಂಗೆ ಭುಜ ಹೆಂಗೆ ಮಾಡ್ಕೊಂಡು ಬರ್ಬೇಕಾದ್ರೆ ಈ ಮಹಾಯುದ್ಧ ಸೋತು ಸೈನಿಕರು ಬರ್ತಿರ್ತಾರಲ್ಲ, ಹಾಗೆ ಬರ್ತಾ ಇದ್ರು. ಜೀವನೋತ್ಸಾಹ ಅಂದ್ರೆ ಹೆಂಗಿರ್ಬೇಕ್ರಿ ಅಲ್ವಾ? ಆ ಚಿಗುರು ಅಂದ್ರೆ ಜೀವನೋತ್ಸಾಹ. ಒಂದು ಮರ ಸಮೃದ್ಧಿಯಾಗಿ ಬೆಳಿಬೇಕಾದ್ರೆ ಬೇರು ಎಷ್ಟು ಅವಶ್ಯವೋ ಅಷ್ಟೇ ಚಿಗುರು ಅವಶ್ಯ. ಬೇರೆ ಇಲ್ಲದೆ ಚಿಗುರು ಇರೋಕೆ ಸಾಧ್ಯ ಇಲ್ಲ. ಎಲ್ಲ ಚಿಗುರುಗಳನ್ನು ಕತ್ತು ಹಾಕಿಸಿದ್ರೆ ಬೇರೆ ಏನೂ ಕೆಲಸ ಇಲ್ಲ. ಹಾಗೆ ನಮ್ಮ ಜೀವನ ಅನ್ನೋದೇನಿದೆಯೋ, ಜೀವನದಲ್ಲಿ ಕೂಡ ಬೇರು ಅಷ್ಟೇ ಮುಖ್ಯ, ಚಿಗುರು ಅಷ್ಟೇ ಮುಖ್ಯ. ನಾವೆಲ್ಲರೂ ಈಗ ಬೇರಿನ ಸ್ಥಾನದಲ್ಲಿ ಇದ್ದೀವಿ. ನಾವೆಲ್ಲ ಬೇರಿನ ಸ್ಥಾನದಲ್ಲಿ ಇದ್ದೀವಿ. ಬೇರು ನಾವು ಪರಂಪರೆಯ ಕೊಂಡಿಗಳು ನಾವೆಲ್ಲ. ಈಗ ನನ್ನಿಂದ ಮತ್ತೊಂದು ತಲೆಮಾರಿಗೆ ಹೋಗಬೇಕಾದ್ರೆ ನನ್ನ ಮೂಲಕನೇ ಹೋಗ್ಬೇಕಾದ್ರೆ, ಇನ್ನು ಬೇರೆ ಹೋಗೋಕೆ ಸಾಧ್ಯ ಇಲ್ಲ. ಆದ್ದರಿಂದ ಬೇರು ನನ್ನಿಂದ ಏನಾಗ್ತದೆ ಅಂದ್ಕೊಂಡ್ರೆ ಗಿಡ ಬದುಕಲ್ಲ, ನನ್ನಿಂದ ಎಲ್ಲ ಆಯ್ತು ಅಂತ ಚಿಗುರು ಅಂದ್ಕೊಂಡ್ರೆ ಬದುಕಲ್ಲ. ಅವೆರಡನ್ನೂ ಸರಿಯಾಗಿ ಹೊಂದಿಸ್ಕೊಂಡು ಹೋದಾಗ ಮಾತ್ರ ಜೀವನ ಚೆನ್ನಾಗಿರೋಕೆ ಸಾಧ್ಯ ಅಂತ ಅನಿಸ್ತು. ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ, ನಾವೇನಿದ್ದೀವೋ ನಾವು ಪರಂಪರೆಯ ಕೊಂಡಿಗಳು, ನಾವು ಬೇರು. ನಾವು ಗಟ್ಟಿಯಾಗಿ ನಿಂತ್ಕೋಬೇಕು. ಎಷ್ಟೋ ತೊಂದರೆ ಬರ್ತದೆ, ದಯವಿಟ್ಟು ನೋಡಿ. ಬೇರೆಗಳಿಗೆ ಬೇಜಾರಾಗ್ತದೇನೋ ಗೊತ್ತಿಲ್ಲ ನನಗೆ, ಮಾತಾಡಿಲ್ಲ ಅವ್ರ ಹತ್ರ ನಾನು. ಗಿಡದಲ್ಲಿ ಕಾಣಿಸೋದೇನು? ನಮಗೆ ಕಾಣಿಸೋದು ಕಾಂಡ ಕಾಣಿಸುತ್ತೆ, ಟೊಂಗೆಗಳು ಕಾಣಿಸ್ತವೆ, ಎಲೆ, ಹೂವು, ಹಣ್ಣು ಕಾಣಿಸ್ತವೆ. ಅವೆಲ್ಲಕ್ಕೂ ಕಾರಣವಾದಂಥ ಬೇರು ಮಾತ್ರ ಕಾಣಿಸದೆ ನೆಲದಲ್ಲಿ ಉಳ್ಕೊಂಡಿದ್ವಿ ಅಲ್ವಾ? ಎಂತ ಆಶ್ಚರ್ಯ ಅನಿಸುತ್ತೆ. ತಾವು ರಾಮೇಶ್ವರಮಕ್ಕೆ ಏನಾದರೂ ಹೋಗಿದ್ರೆ ಪಾಂಬನ್ ಬ್ರಿಡ್ಜ್ ಅಂತ ಬರುತ್ತೆ. ಪಾಂಬನ್ ಬ್ರಿಡ್ಜ್ ಸಮುದ್ರದಲ್ಲಿ ಕಟ್ಟಿದಂತ ಬ್ರಿಡ್ಜ್. ಅಷ್ಟು ವರ್ಷದಿಂದ ಸಮುದ್ರದಲ್ಲಿ ನಿಂತ್ಕೊಂಡಿದೆಯಲ್ಲಪ್ಪ ಅದು. ಏನು ಅಲೆಗಳ ಹೊಡೆತ ಅದು! ಇಷ್ಟೊಂದು ವರ್ಷಗಳಿಂದ ಅಲೆಗಳ ಹೊಡೆತಕ್ಕೆ ಬದುಕಿ ಕೂಡ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಮೇಲೆ ಹೋದವರೆಲ್ಲ ಫೋಟೋ ತಗೋತಾರೆ, ಪಾಂಬನ್ ಬ್ರಿಡ್ಜ್ ಫೋಟೋ ಅಂತಾರೆ. ವಿಮಾನದಲ್ಲಿ ಹೋಗಿ ಡ್ರೋನ್ ನಲ್ಲಿ ಫೋಟೋ ತಗೋತಾರೆ, ಪಾಂಬನ್ ಬ್ರಿಡ್ಜ್ ತುಂಬಾ ಚೆನ್ನಾಗಿದೆ ಅಂತ. ಆದ್ರೆ ದುರ್ದೈವ ಅಂದ್ರೆ, ಯಾವ ತಳಹದಿ ಮೇಲೆ ಅದು ಬ್ರಿಡ್ಜ್ ನಿಂತಿದೆಯೋ ಅದು ಕಾಣಿಸೋದೇ ಇಲ್ಲ. ಅದು ಕಾಣಿಸೋದಿಲ್ಲ ಅಂತ ಅದೇನು ಬೇಜಾರು ಮಾಡ್ಕೊಂಡಿಲ್ಲ. ನಾವು ಕೂಡ ಹಾಗೆ. ಈಗ ಎಷ್ಟು ವಿಚಿತ್ರ ಜೀವನ ಅಂತ ಅನಿಸುತ್ತೆ ನನಗೆ. ಈ ಪ್ರಪಂಚ ಯಾರಿಗೂ ಅಂತ, ವಯಸ್ಸಾದವ್ರಿಗೋ ಸಣ್ಣವ್ರಿಗೋ?
ನಾನು ಒಂದ್ಸಲ ಈ ಹುಡುಗರ ಗುಂಪಲ್ಲಿ ಮಾತಾಡ್ತಾ ಇದ್ದೆ. ಹುಡುಗರ ಗುಂಪಲ್ಲಿ ಮಾತಾಡ್ತಾ ಈ ಪ್ರಪಂಚ ಯಾರ್ದಪ್ಪ ಅಂದೆ. ಸರ್ ನಮಗೇನು ಅವಕಾಶ ಇಲ್ಲ ಸರ್, ಈ ಮುದುಕರು ಬಿಡೋದೇ ಇಲ್ಲ ಸರ್, ಯಾವ ಅವಕಾಶನೂ ಕೊಡೋಣ. ಯಾಕಪ್ಪ ಏನಾಯ್ತು? ಅವ್ರು ಹೇಳಿದ್ರು, ಒಬ್ಬರಾದ್ರೂ ಭಾರತದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಒಬ್ಬರನ್ನು ಬಿಟ್ರೆ, ಒಬ್ಬರಾದ್ರೂ 60 ವರ್ಷದ ಕೆಳಗಿನವ್ರು ಇದ್ರ ಸರ್, ಒಬ್ಬರಾದ್ರೂ ರಾಷ್ಟ್ರಪತಿಗಳು 60 ವರ್ಷ ಕೆಳಗಿನವ್ರು ಇದ್ದಾರ ನಮ್ಮಲ್ಲಿ? ಕೊಡೋದೇ ಇಲ್ಲ ಸರ್, ಅವಕಾಶಗಳೇ ಕೊಡೋಲ್ಲ. ವಯಸ್ಸಾದವರೇ ಮಾಡೋದು. ಡಾಕ್ಟರ್ ಕಲಾಂ ಅಂಥವ್ರಿಗೆ ನೀವು ಮನ್ನಣೆ ಕೊಟ್ಟದ್ದು ಯಾವಾಗ? 77 ವರ್ಷ ಆದ್ಮೇಲೆ. ಟ್ಯಾಗೋರಿಗೆ, ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ಬಂದದ್ದು ಯಾವಾಗ? ವಯಸ್ಸಾದ್ಮೇಲೆ ಬಂದದ್ದು ಅಲ್ವಾ? ಪಾಪ ಅವನು ಮೈಕೆಲ್ ಏಂಜಲೋ ಆ ಸೇಂಟ್ ಪೀಟರ್ ಚರ್ಚ್ ಅಲ್ಲಿ ಕೆಲಸ ಮಾಡ್ತಿದ್ದ 83 ವರ್ಷಕ್ಕೆ. ನಮ್ಗೆ ಯಾರಿಗೂ ಬೇಗ ಮರ್ಯಾದೆ ಸಿಗೋಲ್ಲ ಸರ್. ಇದೆಲ್ಲ ಮುದುಕರದೇ ಪ್ರಪಂಚ ಸರ್, ಸಣ್ಣವ್ರಿಗೆ ಏನು ಕೆಲಸ ಇಲ್ಲ ಇಲ್ಲಿಂದ. ನಾನು ಹೀಗೆ ಇನ್ನೊಂದು ಕಡೆ ವಯಸ್ಸಾದವ್ರ ಗುಂಪಲ್ಲಿ ಮಾತಾಡ್ತಾ ಇದ್ದೆ. ಈ ಪ್ರಪಂಚ ಯಾರ್ದು ಅಂತ ಕೇಳಿದೆ. ಅವ್ರು ನಮಗೇನು ಜಾಗ ಇಲ್ಲ ಸರ್, ನಾವು ಹುಡುಗರದೇ ಈಗಲ್ಲ, ಪ್ರಪಂಚ ನಮಗೇನು ಇಲ್ಲ. ನೋಡಿ ಆ ತೆಂಡೂಲ್ಕರ್ ಪಾಪ 40 ಆಗಿಲ್ಲ, ನೀವು ವಯಸ್ಸಾಯ್ತಿಲ್ಲಪ್ಪ ಅಂತ ತಿಳಿಸ್ಬಿಟ್ರು. ಎಲ್ಲ ಹುಡುಗರೇ ಸರ್. ಸಾನಿಯಾ ಮಿರ್ಜಾ ತಗೊಳ್ಳಿ, ಆ ಮನು ಭಾಕರ್ ತಗೊಳ್ಳಿ, ನೀರಜ್ ಚೋಪ್ರಾ ತಗೊಳ್ಳಿ, ಕ್ರಿಕೆಟರ್ ಕೊಹ್ಲಿ ತಗೊಳ್ಳಿ. ಈಗಾಗಲೇ ಕೊಹ್ಲಿ 36 ಆಯ್ತು ಅಂದ್ರೇನು ವಾರ್ನಿಂಗ್ ಇಲ್ಲಿ ಸಾಕಿಲ್ಲ ಅಂತ. ವಯಸ್ಸಾದ್ರೆ ಏನು ಚಾನ್ಸೇ ಇಲ್ಲ ಸರ್ ನಮ್ಗೆ ಯಾರಿಗೂ. ಎಲ್ಲ ಹುಡುಗರ ಪಡ್ಡೇನೆ ಎಲ್ಲಾನು, ನಮ್ಗೇನು ಅವಕಾಶ ಇಲ್ಲ ಅಂತ ಅವರಂದ್ರು. ಹೇಳಿದ್ರೆ ನಿಜವಾದ ಪ್ರಪಂಚ ಯಾರ್ದು? ಪ್ರಪಂಚ ನಮ್ದು ಹೌದು, ಅವ್ರದ್ದು ಹೌದು. ಅವ್ರು ಇಲ್ದೇನೆ ಪ್ರಪಂಚ ಚೆನ್ನಾಗಿಲ್ಲ, ನಾನು ಇಲ್ಲದೆ ಹೋದ್ರೆ ಪ್ರಪಂಚ ಚೆನ್ನಾಗಿರಲ್ಲ. ಅವೆರಡನ್ನೂ ಸೇರಿಸ್ಕೊಂಡು ಬದುಕಬೇಕಾಗತ್ತೆ. ಆದ್ರೆ ಒಂದು ತಮಾಷೆ ಅಂದ್ರೆ, ಹೇಳೋದು ಬಹಳ ಸುಲಭ. 2 ತಲೆಮಾರುಗಳು ಹೊಂದಿಕೊಂಡು ಬದುಕಬೇಕು ಅಂತ ಹೇಳೋದು ಬಹಳ ಚೆನ್ನಾಗಿರುತ್ತೆ. ಕೇಳೋದು ಚಂದ, ಹೇಳೋದು ಚಂದ. ಬದುಕೋದು ಅಷ್ಟು ಸುಲಭ ಅಲ್ಲ. ತಾವೆಲ್ಲ ಮನೆಯಲ್ಲಿ ನೋಡಿರ್ತೀವಿ, ಪುಟ್ಟ ಮಕ್ಕಳು ಇಷ್ಟೇ ಇರ್ತವೆ, ದೊಡ್ಡದಾಗ್ಬಿಡ್ತವೆ, ಮದುವೆ ಆಗ್ತದೆ, ಆದ್ಮೇಲೆ ಏನೇನೋ ಸಣ್ಣ ಸಣ್ಣ ಸಮಸ್ಯೆಗಳು ಬರೋಕ್ಕೆ ಶುರು ಆಗ್ತವೆ. ಒಂದ್ಸಲ ಅನ್ಸುತ್ತೆ ದೂರ ಇದ್ರೆ ಚೆನ್ನಾಗಿತ್ತೇನೋ ಅಂತಃಕರಣ ಇರ್ತಾ ಇತ್ತು. ಹತ್ತಿರ ಇದ್ದ ತಕ್ಷಣ ಮಾತು ಬರುತ್ತೆ, ಮನೆ ಕಿರಿಕಿರಿ ಅಲ್ವಾ? ಇದು ಸಣ್ಣವ್ರದ್ದು ತಲೆಮಾರು, ದೊಡ್ಡವ್ರ ತಲೆಮಾರು ನಡುವೆ ಸಂಘರ್ಷಗಳು ಇದ್ದೇ ಇರ್ತವೆ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಸಂಘರ್ಷ ಇದ್ದಾಗ ಇಲ್ಲಿ ಪುಣ್ಯಕ್ಕೆ ಸಣ್ಣವರು ಕಮ್ಮಿ ಇದ್ದಾರೆ. ಅಂದ್ರೆ ನಿವೃತ್ತಿ ಹೊಂದೋದಕ್ಕೆ ಅರ್ಹರಾಗಿಲ್ಲದವರು ಕೆಲವರಿದ್ದಾರೆ, ಕೆಲವರೇ ಕಾಣಿಸ್ತಾ ಇಲ್ಲ ನನಗೆ. ಅಂದ್ರೆ ಅವ್ರಿಗಿನ್ನೂ ನಿವೃತ್ತಿ ವಯಸ್ಸು ಬಂದಿಲ್ಲ, ಸೀನಿಯರ್ ಸಿಟಿಜನ್ ಕ್ಲಬ್ಗೆ ಬಂದಿಲ್ಲ. ಆದ್ರೂ ಪರವಾಗಿಲ್ಲ, ಹೇಳ್ತೀನಿ, ನೀವು ತೊಂದರೆ ಇಲ್ಲ. ಬರೀ ನಾನು ಅವ್ರನ್ನ ಬೈಯೋ ಕೆಲಸ ಮಾಡಲ್ಲ. ಮುಖ್ಯವಾಗಿ ಹೇಳಬೇಕಾದದ್ದು, ನಾವೆಲ್ಲ ಸೇರ್ಕೊಂಡಿದ್ದೀವಲ್ಲ, ಜೊತೆಗಿರ್ಬೇಕು ಅಂತ ಹೇಳ್ತೀವಿ, ಸಂತೋಷವಾಗಿ ಇರಬೇಕು ಅಂತ ಹೇಳ್ತೀವಿ. ಹಾಗಾದ್ರೆ ಇರೋದು ಹೇಗೆ? 2 ಮುಖ್ಯ ಕಾರಣಗಳನ್ನು ನಾನು ಗುರುತಿಸ್ಕೊಂಡಿದ್ದೀನಿ. ಬಹಳ ಮುಖ್ಯವಾಗಿ ಬೇಕಾದಷ್ಟಿದ್ದಾವೆ. 2 ಕಾರಣಗಳನ್ನು ಗುರುತಿಸ್ಕೊಂಡಿದ್ದೀನಿ. ಒಂದು, ನನಗೆ ಅರ್ಥ ಆಗಬೇಕು ನನ್ನ ಪರಿಸ್ಥಿತಿ ಏನಿದೆ ಅಂತ ಅರ್ಥ ಆಗಬೇಕು. ಈ ಜೀವನ ಎಷ್ಟು ಚೆನ್ನಾಗಿದೆ ಗೊತ್ತಾಯಿತು. ನನಗೆ ಗೊತ್ತಿಲ್ಲದ ಹಾಗೆ ಪ್ರಕೃತಿ, ನನಗೆ ಗೊತ್ತಿಲ್ಲದ ಹಾಗೆ ನನ್ನನ್ನ ಮನೆಯ ಕೇಂದ್ರ ಬಿಂದುವಿನಿಂದ ಬಾಗಿಲು ತಂದಿಟ್ಬಿಟ್ಟಿದೆ ನಾನು ಅಲ್ವಾ? ನಿಮಗೆಲ್ಲ ಅನುಭವ ಆಗಿದೆ ಅದು. ಮನೆ ನಾನೇ ಕೇಂದ್ರ ಬಿಂದು ಆಗಿದ್ದೆ. ಮೊದಲು ಪೇಪರ್ ಮೊದಲು ನಾನೇ ಓದೋದು. ಮಕ್ಕಳು ಹೇಳ್ತಿದ್ದೆ, ಆಫೀಸ್ಗೆ ಹೋಗಪ್ಪ ಬಿಡು, ಆಮೇಲೆ ಓದೋಣ ಪೇಪರ್ ನೀನು. ಅವರು ಓದ್ತಿರ್ಲಿಲ್ಲ, ಬಟ್ ಅಪ್ಪ ಕೊಡು, ಆಫೀಸ್ಗೆ ಹೋಗ್ಬೇಕು ಅವರು ಅಂತಿದ್ದೆ. ನಿಮ್ಮ ಅಪೇಕ್ಷೆ ಹಂಗೆ ಆಗ್ತಾ ಇತ್ತು. ನೀವು ಸೆಂಟರ್ದಲ್ಲಿದ್ರಿ ಅವಾಗ, ಗೊತ್ತೇ ಆಗಲಿಲ್ಲ ಅಲ್ರಿ. ನಿಮಗೆ ಎಷ್ಟೋ ಸಲ ಅನ್ಸಿರ್ಬೇಕು, ಮೊನ್ನೆ ಮದುವೆ ಆದಂಗೆ ಅನ್ಸುತ್ತೆ, ಈಗ ರಿಟೈರ್ ಆಗ್ಬಿಡ್ತು ಅನ್ಸಿಲ್ವಾ? ಪ್ರಾಮಾಣಿಕವಾಗಿ ಅನ್ಸಿಲ್ವಾ? ಅನ್ಸಿರುತ್ತೆ, ನನಗೂ ಅನ್ಸಿದೆ. ಮೊನ್ನೆ ಮದುವೆ ಆದಂಗೆ ಅನ್ಸ್ತು, ಈಗ ರಿಟೈರ್ ಆಗ್ಬಿಡ್ತಾ. ಹಾ, ಇನ್ನು ನಮ್ಮ ಒಳ್ಳೆ ನೌಕರಿ ಸೇರ್ಕೊಂಡಂಗೆ ಅನ್ಸುತ್ತೆ, ರಿಟೈರ್ ಆಗ್ಬಿಡ್ತಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಜೀವನ. ನಮಗೆ ಗೊತ್ತಿಲ್ಲದ ಹಾಗೆ, ಗೊತ್ತೇ ಆಗಲಿಲ್ಲ ಅಲ್ಲಿ, ವಯಸ್ಸಾಯ್ತು ಅಂತ ಗೊತ್ತೇ ಆಗಲಿಲ್ಲ. ನಿಧಾನ ಗೊತ್ತಿಲ್ಲದ ಹಾಗೆ ಮಗ ನೌಕರಿಗೆ ಬಂದ, ಅವನು ಬೇಗ ಹೋಗ್ಬೇಕು, ನೀವು ಓದಪ್ಪ ಪೇಪರ್, ಆಮೇಲೆ ನಾವು ಓದ್ತೀನಿ, ಮನೇಲಿ ಇರ್ತೀನಲ್ಲ, ನನಗೇನು ತೊಂದರೆ ಇಲ್ಲ. ಪೇಪರ್ ಓದೋದು ನನ್ನಿಂದ ನನ್ನ ಮಗನಿಗೆ ವರ್ಗಾವಣೆ. ಅವನು ಬೇಗ ಊಟಕ್ಕೆ ಹಾಕಿ ಕಳಿಸು, ಅವನು ಹೋಗಿ ಕೆಲ್ಸಕ್ಕೆ ಹೋಗ್ಬೇಕು ಅವನು. ಆದ್ದರಿಂದ ಅವನು ಸೆಂಟರ್ದಲ್ಲಿ ಬಂದ, ಅವನು ಅವಳು ಸೆಂಟರ್ದಲ್ಲಿ ಬಂದು, ನಾನು ಸೆಂಟರ್ದಿಂದ ಸ್ವಲ್ಪ ಈ ಕಡೆ ಹೋದೆ. ಒಂಚೂರು ಆಘಾತ ಆಗತ್ತೆ ಮೊದಲು, ಆಗಲ್ವ? ಮೊದಲು ಆಘಾತ ಆಗತ್ತೆ. ನಾನೀಗ ಸೆಂಟರ್ ಅಲ್ಲ ಅಂತ ಗೊತ್ತಾದಾಗ ಒಂಚೂರು ಮನಸ್ಸಿಗೆ ನೋವಾಗುತ್ತೆ. ಆದ್ರೆ ಏನ್ ಮಾಡೋದು? ಸೈಡಿಗೆ ಹೋಗ್ಲೇಬೇಕಲ್ಲ. ನೀವು ರಾಮಾಯಣ ನಾಟಕ ನೋಡ್ತಾ ಇದ್ರೆ, ನಾನು ರಾಮನೇ ಆಗಿದ್ರು ನಾಟಕದಲ್ಲಿ ನನ್ನ ಮಾತು ಮುಗಿದ ತಕ್ಷಣ ಸೈಡಿಗೆ ಹೋಗ್ಬೇಕು ನಾನು, ಅಲ್ವಾ? ನಾನೇ ರಾಮ ಅಂತ ಸೆಂಟರ್ದಲ್ಲಿ ಕೂತ್ರೆ ನಾಟಕ ಕೆಟ್ಟು ಹೋಗ್ಬೇಕು.
ಅದರಿಂದ ನಾನು ತಿಳ್ಕೋಬೇಕು, ರಾಮನ ಪಾತ್ರ ಮುಗಿತು, ಈ ಮತ್ತೊಬ್ಬನ ಪಾತ್ರ ಬರ್ತದೆ, ಲವಕುಶರ ಪಾತ್ರ ಬರ್ತದೆ, ಅವ್ರು ಬರ್ಬೇಕು ಮುಂದೆ. ಅದನ್ನು ತಿಳ್ಕೋಬೇಕು. ನಾ ಮೊದಲು ನಿಧಾನಕ್ಕೆ ಸರಿಬೇಕು ಸೈಡಿಗೆ, ಅವ್ರಿಗೆ ಅವಕಾಶ ಕೊಡಬೇಕು ಅಂತ. ಇದ್ರ ಜೊತೆಗೆ ಆ ಮಕ್ಕಳಿಗೆ ಕೂಡ ಅರಿವಾಗಬೇಕು, ಮನೆಯಲ್ಲಿದ್ದಂಥ ಸಣ್ಣವರು ಅರಿವಾಗಬೇಕೇನಂದ್ರೆ, ಹೇಗೆ ಗೊತ್ತಿಲ್ಲದ ಹಾಗೆ ಅಪ್ಪ ಅಮ್ಮ ಸೈಡಿಗೆ ಹೋದ್ರೋ ಹಾಗೆ ನಾನು ಕೂಡ ಒಂದು ದಿವಸ ಸೈಡಿಗೆ ಹೋಗ್ತೇನೆ. ಸೈಡಿಗೆ ಹೋಗಬೇಕು, ಬೇರೆ ಗತಿ ಇಲ್ಲ. ಅದು ಅರ್ಥ ಆಗ್ಬೇಕು ಅವರಿಗೆ. ನನಗೂ ಒಂದ್ ದಿವಸ ಪೇಪರ್ ಮೊದಲು ಓದಕ್ಕೆ ಸಿಗೋಲ್ಲ, ಆಮೇಲೆ ಓದ್ರಿ ಇಲ್ಲೇ ಇರ್ತಿರಲ್ಲ, ಮನೇಲಿ ಎಲ್ಲಿ ಹೋಗ್ತಿರಲ್ಲ, ಆಮೇಲೆ ಓದ್ರಿ ನೀವೇನು ಅವಸರ ನಿಮಗೆ ಅನ್ಸ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ಅವ್ರಿಗೂ ಗೊತ್ತಾಗ್ಬೇಕು ಅವ್ರು ಹೇಗೆ ನೋಡ್ಕೋಬೇಕು ಅವ್ರನ್ನ ಅಂತ. ನನಗೆ ಬಹಳ ಇಷ್ಟವಾದಂಥ ಮಾತು, ನಾನು ಎಲ್ಲ ಮಕ್ಕಳಿಗೆ ಹೇಳ್ತೀನಿ ಅದನ್ನು. ಅಪ್ಪ ಅಮ್ಮನ ಹೇಗೆ ನೋಡ್ಕೋಬೇಕು, ನೀವೇನು ಅವ್ರಿಗೆ ರೇಷ್ಮೆ ಶಾಲ್ ತಂದು ಕೊಡ್ಬೇಕಾಗಿಲ್ಲ, ಅವ್ರು ಬೇಕು ಆಗಿಲ್ಲ. ಒಂದು ಹಂತ ವಯಸ್ಸಾದ್ಮೇಲೆ ನಿಮ್ಮ ಮನೇಲಿ ನೋಡಿರ್ಬೇಕು, ಹಿರಿಯ ತುಂಬ ವಯಸ್ಸಾದವರಿದ್ರೆ ಅವ್ರಿಗೊಂದು ಹೊಸ ಡ್ರೆಸ್ ತಂದು ಕೊಡಿ. ಯಾಕೆ ತರ್ತಿ ಸುಮ್ಮನೆ ಇದನ್ನ ವೇಸ್ಟು, ಮನೇಲಿ ಬೇಕಾದಷ್ಟಿದೆ ಬ್ರಂಕಲ್ಲಿ, ಯಾಕೆ ಹಾಕೋಬೇಕು, ನಾವೆಲ್ಲ ಹೋಗೋದಿದೆ ಈಗ, ಬೇಡ ಬೇಡ ಅಂತ ಅಪೇಕ್ಷೆಗಳು ಕಮ್ಮಿ ಆಗಿರುತ್ತೆ ಅಲ್ವಾ. ಮತ್ತಿನ್ನೊಂದು ನಮ್ಮ ಚಟ ಬಂದ್ಬಿಡುತ್ತೆ ವಯಸ್ಸಾದ್ಮೇಲೆ, ಸುದ್ದಿ ಹೇಳೋದು, ಹಳೆ ಸುದ್ದಿ ಇಲ್ವಾ, ಕರೆದು ಕರೆದು ಹೇಳೋದು. ಅವ್ರೊಂದು 50 ಸಲ ಕೇಳಿರ್ತಾರೆ, ನಾವು ಹೇಳೋದು ಬಿಡಲ್ಲ. ಮತ್ತೊಂದು ವಿಚಿತ್ರ ಆಗುತ್ತೆ, ಇನ್ನು ಸ್ವಲ್ಪ ಮುಂದೆ ಹೋದ್ಮೇಲೆ ವಯಸ್ಸು, ಈ ಚೆನ್ನಾಗಿದೆ ಮಾತುಗಳು ಚೆನ್ನಾಗಿದೆ, ನಮ್ಗೆ ಕೆಲವೊಂದು ಮಾತುಗಳು ಮರೆಯೋದಿಲ್ಲ, ಕೆಲವೊಂದು ನೆನಪೇ ಇರಲ್ಲ. ಅದನ್ನ ಸಿಲೆಕ್ಟಿವ್ ಮೆಮೊರಿ ಅಂತ ಕರಿತೀವಿ. ಕೆಲವೊಂದಷ್ಟು ನೆನ್ಕೊಂಡ್ಬಿಡ್ತದೆ. ನನಗಿದು ಡಾಕ್ಟರ್ ಕಲಾಂ ಅವ್ರ ಜೊತೆಗೆ ಆದಂಥ ಘಟನೆ ಇದೆ, ಬಹಳ ವಿಚಿತ್ರ ಘಟನೆ. ಸುಮಾರು ಅಷ್ಟು ವರ್ಷ ಇದ್ದ ಅವ್ರ ಜೊತೆಗೆ, ಸಾಕಷ್ಟು ವರ್ಷ ಅವ್ರ ಅನುವಾದ ಮಾಡೋದು ನಂದೇ ಕೆಲಸ ಕನ್ನಡದಲ್ಲಿ ಬಂದಾಗ ಹೋಗ್ತಿದ್ದೆ. ಒಂದ್ಸಲ ಹೀಗೆ ಹೋಗ್ಬೇಕಾದ್ರೆ ಚಂಡೀಗಢಕ್ಕೆ ಹೋಗ್ತಾ ಇದ್ದೆ. ಪ್ರೆಸಿಡೆಂಟ್ಶಿಪ್ ಇಂದ ಬಂದಿದ್ರು ಕೆಳಗೆ, ಫಾರ್ಮರ್ ಪ್ರೆಸಿಡೆಂಟ್ ಆಗಿದ್ರು. ಒಂದು ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ನೀವು ಬನ್ನಿ ನನ್ನ ಜೊತೆಗೆ ಅಂದರು. ಇಬ್ರು ಕೂಡ ಮದ್ರಾಸಿಂದ ಅಲ್ಲಿ ಹೋದ್ವಿ ಫ್ಲೈಟಲ್ಲಿ. ನಿಮ್ಮ ಕಣ್ಣು ಒಂದು ಚಿತ್ರ ಬರುತ್ತೆ, ಸ್ಪೆಷಲ್ ಮುಂದೆ ಕ್ಯಾಬಿನ್ ಇರುತ್ತೆ ಅವ್ರಿಗೆ, ಫಾರ್ಮರ್ ಪ್ರೆಸಿಡೆಂಟ್ಗೆ. ಕಿಟಕಿ ಹತ್ರ ಅವ್ರು ಕೂತಿದ್ರು, ನಾ ಈ ಕಡೆ ಕೂತು ಕಮ್ ಸಿಟ್ ಹೀರೋ ಓನ್ಲಿ ಪಕ್ಕದಲ್ಲಿ ಕೂಡಿಸ್ಕೊಂಡು. ಅವ್ರ ಮುಂದೆ ಅವ್ರ ಸೆಕ್ರೆಟರಿ ಪ್ರಸಾದ್ ಅಂತ ಹುಡುಗ, ತಮಿಳ್ ಹುಡುಗ. ಕಲಾಂ ನನಗೆ ಕೇಳಿದ್ರು, ಹ್ಯಾವ್ ಐ ಟೋಲ್ಡ್ ಯು ಅಬೌಟ್ ಮೈ ಟೀಚರ್, ನನ್ನ ಟೀಚರ್ ಬಗ್ಗೆ ಹೇಳಿದ್ದಾರೆ ನಿಮಗೆ ಅಂದರು. ನೋ ಅಂದೆ. ನೋ ಅಂದ ತಕ್ಷಣ ಮುಂದೆ ಕೂತಿದ್ನಲ್ಲ ಪ್ರಸಾದ, ನನ್ನ ತಿರುಗಿ ದುರ್ಗೊಟ್ಕೊಂಡು ನೋಡಿದ ನನ್ನ ಮುಂದೆ. ನಾನು 10 ಸಲ ಕೇಳಿದ್ದೀರಲ್ರಿ, 10 ಸಲ ಕೇಳಿದ್ದೇನೆ ಅದನ್ನು ಅವ್ರ ಗುರುಗಳ ಬಗ್ಗೆ. ಅವರು ಗುರುಗಳು ರಾಮೇಶ್ವರಂದಲ್ಲಿದ್ರು, ಶಾಲೆ ಸಮುದ್ರ ದಂಡೆಗಿರುವಂಥ ಶಾಲೆ, ಸರ್ಕಾರಿ ಶಾಲೆ, ಏನೂ ಇಲ್ಲ, ಫ್ಲೋರಿಂಗ್ ಇಲ್ಲ, ಮರಳಲ್ಲೇ ಕುತ್ಕೋಬೇಕು ಇವರು. ಪಾಠ ಮಾಡೋರು ಮೇಷ್ಟ್ರು. ಈ ಮೇಷ್ಟ್ರ ಕಡೆ ಟೀಚಿಂಗ್ ಏಡ್ ಇರುತ್ತಾ, ಕ್ಲಾಸ್ ರೂಮ್ ಗೋಡೆ ಇದ್ರೆ ಸಾಕಾಗಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಅವ್ರು ಹೋಗಿ ಏನ್ ಮಾಡೋರು, ಪೇಪರ್ ತಗೊಂಡು ಹೋಗೋದು, ಮಕ್ಕಳು ತನ್ನ ಹೃದಯದಲ್ಲಿದ್ದಂತಹ ಪ್ರೀತಿ ಅಂತಃಕರಣ ಎಲ್ಲವನ್ನು ಮಕ್ಕಳಿಗೆ ಹಾಕೋದು. ಮಕ್ಕಳೇ ರಾಮೇಶ್ವರಂ ಒಂದೇ ಅನ್ಕೋಬೇಡಿ, ಬೇಕಾದಷ್ಟು ಹಾಗೆ ಹೋಗಿ ಅಲ್ಲಿ ಜಗತ್ತು ಕೊಂಡ್ಕೊಂಬನ್ನಿ ನೀವು ಅನ್ನೋರು. ಅವರು ಶಿವಸುಬ್ರಹ್ಮಣ್ಯಂ ಅಯ್ಯರ್ ಅಂತ ಮಾಸ್ಟರ್. ಅವ್ರು ಸರ್ ಕ್ಲಾಸಲ್ಲಿ ಪಾಠ ಮಾಡ್ತಾ ಇದ್ರು, ಪಕ್ಷಿ ಹೆಂಗೆ ಹಾರ್ತದೆ ಅಂತ ಚಿತ್ರ ಬರೆದು ತೋರಿಸಿ, ಪಕ್ಷಿ ಹೆಂಗೆ ಹಾರ್ತದೆ ಅಂತ ತೋರಿಸ್ತಾ ಇದ್ರು. ನೋಡೋ, ಗಾಳಿ ಹಿಂತಳ್ಳಿ ಪಕ್ಷಿ ಮುಂದೆ ಹೋಗುತ್ತೆ ಅಂತ. ಒಂದು ಅರ್ಧ ತಾಸು ಇರಬೇಕು. ಅರ್ಥ ಆಯ್ತೇನ್ರೋ ಅಂತ ಕೇಳಿದ್ರು. ಹುಡುಗರೆಲ್ಲ ಏನೂ ಅರ್ಥ ಆಗಲಿಲ್ಲ ಸರ್ ಅಂತ. ಅಯ್ಯೋ ಎಂತ ದಡ್ಡ ನಾನು, ಹೊರಗೆ ಬಂದ್ರು ಅಂದ್ರು. ಕ್ಲಾಸ್ ರೂಮಲ್ಲಿ ಯಾಕೆ ಪಕ್ಷಿ ಹಾರೋದನ್ನು ಹೊರಗಡೆ ಬಂದು ಬೇಕಾದಷ್ಟು ಪಕ್ಷಿ ಹಾರ್ತಾ ಇದ್ದ ಮೇಲೆ ನೋಡ್ರಿ ಅದು ಹೆಂಗೆ ಹಾರುತ್ತೆ, ರೆಕ್ಕೆ ಹೆಂಗೆ ಬಿಟ್ಟಿದೆ ನೋಡು, ಗಾಳಿ ಹಿಂತಳಿ ಮುಂದೆ ಹೋಗ್ತದೆ. 5 ನಿಮಿಷಕ್ಕೆ ಮಕ್ಕಳಿಗೆ ಅರ್ಥ ಆಯ್ತು. ಎಲ್ಲ ಮಕ್ಕಳು ಮನೆಗೆ ಹೋಗು. ಒಬ್ಬ ಹುಡುಗ ನಿಂತೇ ಇದ್ದಾನೆ. ಆ ಹುಡುಗ ಕೇಳಿದ, ಸರ್ ನೀವು ಹೇಳಿದ್ದೇನೋ ಸರಿ, ಗಾಳಿ ಹಿಂದೆ ತಳ್ಳಿ ಮುಂದೆ ಹೋಗೋದೇನೋ ಸರಿ, ಆದ್ರೆ ವಿಮಾನ ಇದೆಯಲ್ಲ ಸರ್, ರೆಕ್ಕೆ ಹಿಂಗೆ ಇರುತ್ತೆ, ಬಡ್ಕೊಳ್ಳೋದಿಲ್ಲ, ಅದು ಅದೇಂಗೆ ಹಾರುತ್ತೆ ಅಂತ ಕೇಳ್ದ. ಮತ್ತು ಅದ್ರೊಳಗೆ ತುಂಬಾ ಸಾಮಾನು ಹೇರಿರ್ತಾರೆ, ಜನ ಇರ್ತಾರೆ, ಹೆಂಗೆ ಹಾರುತ್ತೆ ಅದು? ಪೂರ್ ಟೀಚರ್, ಬಡ ಮೇಷ್ಟ್ರು ಅನ್ಲೇಬಾರದು ನಾನು. ನಾನು ಶಾಲೆಯಲ್ಲಿ ಕೆ ಬೋರ್ಡ್ ಹೈಸ್ಕೂಲಲ್ಲಿ, ಬಂಡವಾಳ ನೆನಪಿರುತ್ತೆ, ಕೆ ಬೋರ್ಡ್ ಹೈಸ್ಕೂಲಲ್ಲಿ ಒಂದು ಎಸೆ ಬರ್ತಿದ್ದೆ ನಾನು. ದೇರ್ ವಾಸ್ ಎ ಪೂರ್ ಟೀಚರ್ ಅಂತ. ನನ್ನ ಹೆಡ್ ಮಾಸ್ಟರ್ ಏನು ಕೋಪ ಬಂತು ಗೊತ್ತಾ, ಇಂಗ್ಲಿಷ್ ಮೇಷ್ಟ್ರು ಬೇರೆ ಅವರು. ವಾಟ್ ನಾನ್ ಸೆನ್ಸ್ ಇಸ್ ದಿಸ್ ಅಂತ. ಐ ಟಾಟ್ ಯು ಇಂಗ್ಲಿಷ್ ಸೋ ಪ್ರಾಪರ್ಲಿ, ನಾಟ್ ಟು ಯೂಸ್ ಟು ಅಡ್ಜೆಕ್ಟಿವ್ಸ್ ಟುಗೆದರ್. 2 ವಿಶೇಷಣ ಜೊತೆ ಬಳಸಬಾರ್ದು ಅಂತ ಹೇಳಿಲ್ಲ ನಿನಗೆ. ನಾ ಹೇಗೆ ಮಾಡಿದ್ದೀನಿ ಸರ್ ಅಂದೆ. ಮತ್ತೆ ಏನು ಬರ್ದಿ ನೀನು? ದೇರ್ ವಾಸ್ ಎ ಪೂರ್ ಟೀಚರ್ ಅಂತ ಬರ್ದಿ. ಟೀಚರ್ ಅಂದ್ರೆ ಪೂರ್ ಟೀಚರ್ ಏನು ಹಂಗೆ. ಇವರು ಪೂರ್ ಟೀಚರ್. ಅವ್ರು ಏನು ಹೇಳಿದ್ರು ಗೊತ್ತಾ, ನಾನು ವಿಮಾನ ನೋಡೇ ಇಲ್ಲ, ನಾನು ವಿಮಾನ ನಿಲ್ದಾಣ ನೋಡಿಲ್ಲ, ನಾನು ನಿನ್ನಂಗೆ ಮೇಲೆ ಹಾರೋದಷ್ಟೇ ನೋಡಿದ್ದೀನಿ. ನೀನು ದೊಡ್ಡವನಾದ್ಮೇಲೆ ವಿಮಾನ ತಿಳ್ಕೋಬೇಕಣ, ನೀನೇ ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತಗೊಂಡು ಹೋಗ್ಬೇಕು. ಈ ಮಾತನ್ನ ಕಲಾಂ ಕೊನೆವರೆಗೂ ಮರ್ತಿಲ್ಲ. ಮೇಕ್ ಎನ್ ಎಕ್ಸಲೆಂಟ್ ಪ್ಲೇನ್ ಅಂಡ್ ಟೇಕ್ ಇಟ್ ಆನ್ ಮೂನ್ ಅಂತ.
ಅದು ಎಷ್ಟು ಹೃದಯದಲ್ಲಿ ಕೂತ್ಬಿಡುತ್ತೆ ಹುಡುಗನಿಗೆ ಅಂದ್ರೆ ವಿಮಾನ 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 ಹಗಲು ರಾತ್ರಿ ವಿಮಾನ ಅನ್ಬೇಕು, ಇಂಜಿನಿಯರಿಂಗ್ ಹೋಗ್ಬೇಕು, ಇಂಜಿನಿಯರಿಂಗ್ ಮಾಡಿದ್ರು, ನಾಸಾಗೆ ಹೋದ್ರು, ಅಲ್ಲಿ ಕಲ್ಕೊಂಡ್ರು, ವಿಮಾನಶಾಸ್ತ್ರ ಕಲ್ಕೊಂಡ್ರು, ಮಿಸೈಲ್ ಕಲ್ಕೊಂಡ್ರು, ಭಾರತಕ್ಕೆ ಬಂದ್ರು, ಮಿಸೈಲ್ ಎಕ್ಸ್ಪರ್ಟ್ ಆದ್ರು, DRDO ಡೈರೆಕ್ಟರ್ ಆದ್ರು, ಭಾರತ ರತ್ನ ಆದ್ರು, ಮುಂದೆ ರಾಷ್ಟ್ರಪತಿ ಆದ್ರು ಡಾಕ್ಟರ್ ಕಲಾಂ. ಅವ್ರ ಗುರುಗಳು ಶಿವಸುಬ್ರಹ್ಮಣ್ಯಂ ಅಯ್ಯರ್. ಈ ಕಥೆನ ನಾನು ಒಂದು 10 ಸಲ ಹೇಳಿದ್ದಾರೆ. ನಾನು ಉತ್ಸಾಹದಿಂದ ಕೇಳಿದ್ದೆ. ಆ ಫ್ಲೈಟ್ ಅಲ್ಲಿ ಕೂಡ ಹ್ಯಾವ್ ಐ ಟೋಲ್ಡ್ ಯು ಪಿಕ್ಚರ್ ಅಂದ್ರು. ನಾನು ನೋ ಅಂದೆ. ಅದಕ್ಕೆ ಒಂದು ದುರ್ಗೊಟ್ಕೊಂಡು ನೋಡಿದ್ದು ನಾನು. ನೋ ಅಂದ ತಕ್ಷಣ ಟೆಲ್ ಯು ಮತ್ತೆ ಶುರು ಮಾಡಿದ್ರು. ಅವ್ರು ಮುಂದೆ ಏನು ಹೇಳ್ತಾರೆ ಕೂಡ ಗೊತ್ತಿತ್ತು ನನಗೆ, ಆದರೂ ಕೇಳ್ತಾ ಇದ್ದೆ. ಏರ್ಪೋರ್ಟ್ ಅಲ್ಲಿ ಇದ್ದ ತಕ್ಷಣ ಅವ್ನು ಕೇಳಿದ, 2 ಸಲ ಕೇಳ್ತೀರಪ್ಪ, ನನಗೂ ಸಾಕಾಗಿ ಹೋಗಿದೆ, 2 ಸಲ ಕೇಳ್ತೀರಿ ಅಂದ್ರು. ನಾ ಇನ್ನೂ 100 ಸಲ ಕೇಳ್ತೀನಿ ಅವ್ರು ಹೇಳಿದ್ರು. ಯಾಕೆ ಗೊತ್ತಾ, ದಯವಿಟ್ಟು ನಿಮ್ಮ ಮನೆಯಲ್ಲಿ ನೋಡಿ, ನಿಮ್ಗಿಂತ ಹಿರಿಯರು ಯಾರಾದರೂ ಮನೆಯಲ್ಲಿದ್ದರೆ, ನಾನು ಸಣ್ಣವರಿಗಿದ್ದರೆ ನಿಮ್ಮ ಬಗ್ಗೆ ಹೇಳಬೇಕು. ನಮ್ಮ ತಂದೆ 87 ವರ್ಷ ಬದುಕಿದ್ರು, ವಂಡರ್ಫುಲ್ ಮ್ಯಾನ್. ಅವ್ರಿಗೆ ಹೀಗೆ ಸೆಲೆಕ್ಟಿವ್ ಮೆಮರಿ. ಅವ್ರು ಸಣ್ಣವರಿದ್ದಾಗ ಮೋಟರ್ ಸೈಕಲ್ ತೊಗೊಂಡ್ರಂತೆ. ಅವಾಗ ಮ್ಯಾಕ್ಸಿಲಸ್ 350 ಅಂತ, ಈಗ ಇರೋ ರಾಯಲ್ ಎನ್ಫೀಲ್ಡ್ ಬರುತ್ತಲ್ಲ ಆ ಥರ ಗಾಡಿ, ಅವಾಗ ಬ್ರಿಟಿಷ್ ಗಾಡಿ ಅದು ತೊಗೊಂಡ್ಬಿಟ್ಟಿದ್ದಾರೆ, ಓಡ್ಸಕ್ ಬರಲ್ಲ. ಅದನ್ನ ಹೆಂಗ್ ಮನೆಗೆ ತೊಗೊಂಡು ಬಂದ್ರು ಅನ್ನೋದು ರೊಮ್ಯಾಂಟಿಕ್ ಸ್ಟೋರಿ ಅದು. ಅದನ್ನ ಬೇಕಾದಷ್ಟು ಹೇಳಿದ್ದಾರೆ ನನಗೆ. ನನ್ನ ಮಕ್ಕಳಿದ್ದಾಗ ಬರ ಇಲ್ಲೇ ಮೋಟರ್ ಸೈಕಲ್ ಗೊತ್ತೇ ನಿನಗೆ ಅಂತ ಹೇಳೋರು. ನಮ್ಮ ಹುಡುಗರು ಮೋಟರ್ ಸೈಕಲ್ ಅಂದ ತಕ್ಷಣ ಅಜ್ಜ ನಾವು ಬರ್ತೀವಿ ತೊಗೊಂಡು ಹೋಗ್ತಿದ್ರು. ನಾನೇನ್ ಮಾಡ್ತಿದ್ದೆ ಅಂತ ತಂದೆ ಒಬ್ಬರೇ ಕೂತ ಪಕ್ಕದಲ್ಲಿ, ಅಣ್ಣ ಮೋಟರ್ ಸೈಕಲ್ ತಗೊಂಡಿದ್ದೆ ನೀನು, ನಿನಗೆ ಹೇಳಿಲ್ಲೇನೋ ಇಲ್ಲ ಮತ್ತೆ ಹೇಳೋದು. ನನ್ನ ದೊಡ್ಡ ಮಗ ಕೇಳಿದಪ್ಪ 2 ಸಲ ಕೇಳ್ತೀನಿ, ನಮಗೆ ಸಾಕಾಗಿ ಹೋಗಿದೆ, ನನಗೇನು ಜಾಸ್ತಿ ಕೇಳಿರ್ಬೇಕು ನೀನು ಅಂತ. ನಾ ಇದೆ, ನನ್ನ ಕತೆ ಮುಖ್ಯ ಅಲ್ಲಪ್ಪ ನನಗೆ. ದಯವಿಟ್ಟು ಮಕ್ಕಳು ಮನೆ ಸಣ್ಣ ನೆನಪಿಟ್ಕೋಬೇಕು ಇದನ್ನ. ಕತೆ ಮುಖ್ಯ ಅಲ್ಲ ನನಗೆ, ಅದೆಲ್ಲ ಕತೆ ಗೊತ್ತು. ಆದ್ರೆ ಕತೆ ಹೇಳುವಾಗ ಅವ್ರ ಕಣ್ಣು ಗಮನಿಸಿ, ಚಕ ಚಕ ಮಿಂಚ್ತಾ ಇರ್ತದೆ, ಉತ್ಸಾಹ ಬರುತ್ತೆ. ಅವರನ್ನ ಏನೋ ಕಾಣಿಕೆ ಕೊಡೋಕೆ ಸಾಧ್ಯ ಇಲ್ಲ ವಯಸ್ಸಿಗೆ. ನೀವು ಅವರನ್ನ ಆ ಭಾವನಾತ್ಮಕವಾಗಿ ವಯಸ್ಸಿಗೆ ಕರ್ಕೊಂಡು ಹೋಗಿದ್ದೀರಿ ಅಲ್ವಾ. ಆ ಕತೆ ಹೇಳುವಾಗ ಅವ್ರು ಈ ವಯಸ್ಸಲ್ಲಿಲ್ಲ, ಆ ವಯಸ್ಸಲ್ಲೇ ಇದ್ದಾರೆ ಅಲ್ವಾ. ಇದೆಂತ ಚಂದ ನೋಡ್ರಿ. ನಾವು ಕಾಣಿಕೆ ಕೊಡ್ಬೇಕಾದ್ದು ಇನ್ನೇನು ಕೊಡ್ಬೇಕಾಗಿಲ್ಲ. ನೀವು ಕೂತ್ಕೊಂಡು ದೊಡ್ಡವ್ರ ಹತ್ರ ಕೂತ್ಕೊಂಡು ಸುದ್ದಿ ಹೇಳಿ ನೋಡೋಣ, ಬಾಲ್ಯದ ಕತೆ ಕೇಳಿದ್ದಾದ್ರೂ ಅಡ್ಡಿ ಇಲ್ಲ, ಇನ್ನೊಂದ್ಸಲ ಕೇಳಿ, 4 ಸಲ ಕೇಳಿ. ಇದು ಗೌರವ ತೋರಿಸುವಂತ ರೀತಿ, ಖುಷಿ ಕೊಡುವಂತ ರೀತಿ. ಇದಕ್ಕಿಂತ ಹೆಚ್ಚಿನ ಖುಷಿ ನಿಮ್ಮ ಬಾಲ್ಯದ ನೆನಪುಗಳಾಗ್ಲಿ. ಈಗ ನೀವು ಸೇರಿದ್ದೀರಿ, ಎಷ್ಟೋ ಮಂದಿ ವರ್ಷದ ಮೇಲೆ ನೋಡ್ತಾ ಇದ್ದೀರೇನೋ, ಭೇಟಿ ಆದಾಗ ನೆನಪಿದೆಯೇನೋ, ಆಗ ನೋಡಿದೇನೋ, ನಮ್ಮ ಬ್ಯಾಚ್ಮೇಟ್ಸ್ ಸರ್ ಇವನು, ಇಬ್ರು ಕೂಡ ಸೇರ್ಕೊಂಡವ್ರು ನಾವು ಅಂತ ಹೇಳ್ತಾರೆ, ಮುಂದೆ ಹೇಳ್ತಾ ಇದ್ವಿ. ಆ ಹೇಳುವಾಗ ನೀವು 2024 ಅಲ್ಲಿ ಇಲ್ಲ, ಯಾವತ್ತು ನೌಕರಿಗೆ ಸೇರ್ಕೊಂಡಿದ್ರು ಆ ದಿವಸದಲ್ಲಿ ಇದ್ದೀರಿ, ದೇಹದಲ್ಲಿ, ಆ ಮನಸ್ಸಲ್ಲಿ. ಆ ಮನಸ್ಸನ್ನ ತಾಜಾ ಮಾಡ್ಕೊಳ್ಳೋದು ಇದೆಯಲ್ಲ, ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅದಕ್ಕೆ ಹೇಳಬೇಕು, ಜೊತೆಗಾರರು ಸಿಕ್ಕಾಗ ಹೋಗಿ ಮತ್ತೆ ಗೋಳೋದು ಬೇಡ, ಸಕ್ಕರೆ ರೇಟ್ ಹೆಚ್ಚಿಗೆ ಆಯ್ತು, ಹಾಲು ಜಾಸ್ತಿ ಆಗತ್ತಂತೆ, ಅದು ಬೇಡ, ಬಿಟ್ಬಿಡೋಣ. ಆ ಸಂಭ್ರಮದ ನೆನಪು ಇಟ್ಟುಕೊಂಡಾಗ ಜೀವನ ಎಷ್ಟು ಸಮೃದ್ಧ ಅನ್ಸುತ್ತಲ್ಲ, ಎಷ್ಟು ಚೆನ್ನಾಗಿದೆ ಅನ್ಸುತ್ತಲ್ಲ. ಅದು ಮುಖ್ಯ. ಅದು ಮಕ್ಕಳಿಗೆ ಹೇಳ್ಬೇಕಾದ್ರೆ. ದೊಡ್ಡವ್ರಿಗೆ ಒಂದು ಮಾತು ಹೇಳ್ಬೇಕು ನಾನು, ಬರೀ ಸಣ್ಣವ್ರಿಗೆ ಅಷ್ಟೇ ಹೇಳೋದಲ್ಲ. ನಮಗೂ ಅನ್ಸುತ್ತೆ, ಈ ಮಕ್ಕಳು ಉದ್ದಾಟರಾಗಿದ್ದಾರೆ. ಕೆಲಸ ಹುಡುಗರು ಹೇಳ್ತೀವಿ ನಾವು, ಮಕ್ಕಳಿಗೆ ಸಂಸ್ಕೃತಿನೇ ಇಲ್ಲ ಸರ್. ಈಗ ನಾವು ಸಣ್ಣವ್ರದಾಗೆ ಚೆನ್ನಾಗಿತ್ತು, ಈಗೇನು ಸಂಸ್ಕೃತಿನೇ ಇಲ್ಲ ಮಕ್ಕಳಿಗೆ. ದಯವಿಟ್ಟು ಅನ್ಬೇಡಿ. ಯಾಕಂದ್ರೆ ನಿಮಗೆ ಸಂಸ್ಕೃತಿ ಬಂದಿದ್ರೆ ನಿಮ್ಮ ಅಪ್ಪ ಅಮ್ಮ ಕೊಟ್ಟದ್ದು ಅಲ್ವಾ, ಅದು ನಿಮಗೆ ಬಂದಿದೆ. ನಮ್ಮ ಮಕ್ಕಳಿಗೆ ಬಂದಿಲ್ಲ ಅಂದ್ರೆ ಯಾರು ಸೋತರು? ನಾವೇ ಕೊಟ್ಟಿಲ್ಲ ಅಂತ ಆಯ್ತಲ್ಲ. ನಾನು ಪ್ರತಿ ವರ್ಷ ಅಮೆರಿಕಾಗೆ 2 ಸಲ ಆದ್ರೂ ಹೋಗ್ತೀನಿ ವರ್ಷಕ್ಕೆ. ಎಲ್ಲರೂ ಕೇಳೋದು ಅದನ್ನೇ, ಸರ್ ನಮ್ಮ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ಕೊಡೋದು ಹೆಂಗೆ ಸರ್? ಅದೇ ಕೇಳ್ತಾರೆ, ಲೆಕ್ಚರ್ ಕೊಡಿ, ಭಾರತೀಯ ಸಂಸ್ಕೃತಿ ಮಕ್ಕಳಿಗೆ ಕೊಡೋದು ಹೆಂಗೆ? ನಾ ಹೇಳಿದೆ, ಅಮ್ಮ ತಾಯಿ, ನಿನಗೆ ಕುಂಕುಮ ಬೇಡ, ಕಾಲುಂಗ್ರ ಬೇಡ, ಮಂಗಳಸೂತ್ರ ಔಟ್ ಆಫ್ ಫ್ಯಾಷನ್, ಮಕ್ಕಳಿಗೆ ಸಂಸ್ಕೃತಿ ಬೇಕು. ಎಲ್ಲಿ ಬರುತ್ತೆ ಅದು? ನಾನು ಸಂಸ್ಕೃತಿ ಪಾಲಿಸದೆ ಹೋದ್ರೆ ನನ್ನ ಮಕ್ಕಳಿಗೆ ಬರ್ತದೆ ಅನ್ನೋ ನಂಬಿಕೆ ಬೇಡ. ಮೊದಲು ನಾನು ನಡಿಬೇಕು, ಆಮೇಲೆ ಅದು ಬರುತ್ತೆ ಅಲ್ವಾ. ಅದರಿಂದ ನಾನು ಮಕ್ಕಳಿಗೆ ಹೇಳುವಾಗ ಮಕ್ಕಳಿಗೆ ಸಂಸ್ಕೃತಿ ಇಲ್ಲ ಅಂದ್ರೆ ನಾನು ಕಲಿಸಿಲ್ಲ ಅಂತ ಅರ್ಥ. ಈಗಾದ್ರೂ ಮಾಡೋಣ, ಏನೂ ಲೇಟ್ ಆಗಿಲ್ಲ, ಖಂಡಿತ ಮಾಡೋಣ. ಕೂತ್ಕೊಂಡು ಸ್ವಲ್ಪ ಮಾತಾಡೋಣ ಹುಡುಗರ ಹತ್ರ, ಹಿಂದಿಂದ ಹೇಳಿ, ಅವ್ರಿಗೆ ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಹೇಳ್ಬೇಕಾದ್ರೆ. ಇನ್ನೊಂದು, ನಾವು ಮಕ್ಕಳ ಕಡೆಯಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀವಿ, ಕೆಲವು ಸಲ ಅತಿ ಆಸೆ ಇಟ್ಕೊಂಡಿರ್ತೀವಿ. ನಮ್ಮ ಈಶಾವಾಸ್ಯನಲ್ಲಿ ಬರುತ್ತೆ, ತಸ್ಯ ಕೋ ಮೋಹ ಕಶ್ಚೋಗಃ ಏಕತ್ರ ಮನುಪಶ್ಯತಃ ಅಂತ. ಯಾರಿಗೆ ಮೋಹ ಇದೆಯೋ ಅವರಿಗೆ ಶೋಕ ಬರುವಂಥದ್ದು. ಎಲ್ಲಿ ಪ್ರೀತಿ ಜಾಸ್ತಿ ಇದೆಯೋ ಅಲ್ಲೇ ನೋವು ಜಾಸ್ತಿ. ಪ್ರೀತಿ ಇಲ್ಲದೆ ಹೋದ್ರೆ ಏನೂ ನೋವಿಲ್ಲ. ಪೇಪರ್ ಸುದ್ದಿ ನೋಡಿದ್ರಿ, ಅಲ್ಲಿ ಉಕ್ರೇನಲ್ಲಿ ಬಾಂಬ್ ಹಾಳಿ ಆಯ್ತು, 23 ಜನ ಸತ್ತೋದ್ರು, ಅಯ್ಯೋ ಪಾಪ, ಇಷ್ಟೇ ಅನ್ಸುತ್ತೆ.
ಹೃದಯ ಕಲ್ಕತ್ತಾ ನಮ್ದು. ಅಯ್ಯೋ ಪಾಪ ಅಂತ ಕಣ್ಣಲ್ಲಿ ನೀರು ಬರುತ್ತಾ? ಇಲ್ಲ, ಯಾಕಂದ್ರೆ ಮೋಹ ಇಲ್ಲ ಅವ್ರ ಬಗ್ಗೆ. ಆದರೆ ನಮ್ಮ ಬೇರೆ ದೇಶದಂಥ ಮೊಮ್ಮಗ ಬಿದ್ದು ಕಾಲು ನೋವು ಮಾಡ್ಕೊಂಡಿದ್ದಾನೆ ಅಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಮೋಹ ಇದೆ. ಮೋಹ ಮತ್ತು ಶೋಕ ಒಂದಕ್ಕೊಂದು ಸಂಬಂಧಪಟ್ಟಂಥದ್ದು. ನಮ್ಮ ಮಕ್ಕಳ ಬಗ್ಗೆ ಎಷ್ಟು ಮೋಹ, ಅದರಲ್ಲೂ ಭಾರತದಲ್ಲಿ ತುಂಬ ಜಾಸ್ತಿ, ನಮ್ಮಲ್ಲಿ ತುಂಬ ಜಾಸ್ತಿ. ನಮ್ಮ ಮಕ್ಕಳ ಬಗ್ಗೆ ಪ್ರೀತಿ, ಮಕ್ಕಳಿಗೋಸ್ಕರ ಆಸ್ತಿ ಮಾಡಿ 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 ಇಡುತ್ತೆ. ಮಕ್ಕಳಿಗೋಸ್ಕರ ಮಾಡೋದು. ಅವ್ರೇನು ಮಾಡ್ತಾರೆ ಗೊತ್ತಾ? ನೀವು ಬೇಡಂದ ಮರುದಿವಸನ ಮಾಡಿಬಿಡ್ತಾರೆ. ಅವ್ರಿಗೇನು ಅದ್ರ ಬಗ್ಗೆ ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ. ಅದು ಪ್ರಾಪರ್ಟಿ ಅಷ್ಟೇನೆ. ನಿಮಗದು ಜೀವನ ಪೂರ್ವ ಕಷ್ಟಪಟ್ಟು ಸಾಲ ತಗೊಂಡು ಸಾಲ ತೀರಿಸಿ ಮನೆ ಕಟ್ಟಿದ್ದು. ಅದಕ್ಕೆ ಅತಿ ಮೋಹ ಇಟ್ಕೊಳ್ಳೋದು ಬೇಕಿಲ್ಲ. ಅದಕ್ಕೊಂದು ನನಗೊಂದು ತಮಾಷೆ ಘಟನೆ ಹೇಳಬೇಕು. ನಾನು ಮಾಸ್ತಿಯವ್ರ ಮನೆಗೆ ಹೋಗ್ತಾ ಇದ್ದೆ, ಮೇಲೆ ಮೇಲೆ ಸಾಕಷ್ಟು ಸಲ ಹೋಗ್ತಾ ಇದ್ದೆ. ತುಂಬ ಬೇಕಾದವರು ನನ್ನ ಮನೆಗೂ ಬಂದಿದ್ದಾರೆ. ಅವರು ನನ್ನ ಎರಡನೇ ಮಗನಿಗೆ ಹೆಸರಿಟ್ಟವ್ರೆ ಅವರು. ಅವ್ರ ಕಡೆ ಹೋದಾಗ ಮಾತಾಡ್ತಾ ಕೂತಿದ್ವಿ. ಏನೋ ರಾಮಾಯಣದ ಬಗ್ಗೆ ಒಂದು ವಿಷಯ ಬಂತು. ಬಹಳ ಅದ್ಭುತ ಮನುಷ್ಯ. ಮಾಸ್ತಿಯವ್ರ ಬಗ್ಗೆ ಹೇಳಿದ್ರೆ ಮುಗಿಯೋದೇ ಇಲ್ಲ, ಅಷ್ಟು ಅದ್ಭುತ ಮನುಷ್ಯ. ರಾಮಾಯಣದ ಮಾತು ಬರ್ತದೆ, ಅದು ಬಹು ಚರ್ಚಿತವಾದಂಥ ವಿಷಯ. ಬಹಳ ಜನ ಓದಲ್ಲ, ಗೊತ್ತೇ ಆಗಲ್ಲ ಅದು. ದಶರಥ ನೀನು ಕಾಡಿಗೆ ಹೋಗು ಅಂತ ಬಾಯ್ಬಿಟ್ಟು ಅವನೇನು ಹೇಳಲ್ಲ, ಕೈಕೇ ಹೇಳ್ತಾಳೆ ಹೋಗು ಅಂತ. ಹೋದವನು ಸೀದಾ ತನ್ನ ಮನೆಗೆ ಹೋಗ್ಬೇಕಲ್ಲ, ಅಲ್ಲಿ ಹೋಗಲ್ಲ, ದರ್ಬಾರ್ ಹಾಲಿಗೆ ಹೋಗಿ ಬರ್ತಾನೆ ಅಂತ ಒಂದು ವಿಷಯ ಬರುತ್ತೆ ರಾಮಾಯಣದಲ್ಲಿ. ಇದು ಯಾಕೆ ಹೀಗೆ ಅಂತ ಚರ್ಚೆ. ನಾನು ಮಾಸ್ತಿಯವ್ರು ಮಾತಾಡ್ತಾ ಕೂತಿದ್ವಿ. ಕೂತಾಗ ಇಬ್ರು ಗಂಡ ಹೆಂಡತಿ ಬಂದರು, ವಯಸ್ಸಾದವ್ರು ಬಂದರು. ಒಳಗೆ ಬಂದ ತಕ್ಷಣ ಕೂತ್ಕೊಳ್ಳಿ, ನಾನು ಮೇಷ್ಟ್ರ ಹತ್ರ ಮಾತಾಡ್ತಾ ಇದ್ದೀನಿ, ಕೂತ್ಕೊಳ್ಳಿ ಬರ್ತೀನಿ ಅಂದರು. ಅಲ್ಲಿ ಕೂತ್ಕೊಂಡಿದ್ರು ಅವರು, ಇಬ್ರು ಗಂಡ ಹೆಂಡತಿ. ಇಬ್ರು ಅಳ್ತಾ ಇದ್ರು ಒಂದು ಸಮ. ಹೆಂಡತಿ ಹೇಳೋದು, ಗಂಡ ಅಳೋದು, ಇಬ್ರು ಕೋರಸ್ಸಲ್ಲಿ ಅಳೋದು, ಇಬ್ರು ಅಳ್ತಾ ಇದ್ರು. ಇವ್ರಿಗಂತ ಅದು ಯಾಕೆ ಅಳ್ತಾರೆ ಇವರು? ಇಲ್ಲಿ ಮೇಷ್ಟ್ರು ಕೇಳ್ಕೊಂಬರ್ತೀನಿ, ಯಾಕೆ ಅಳ್ತಾರೆ ಕೇಳ್ಕೊಂಬರ್ತೀನಿ. ಹೋಗಿ ಪಕ್ಕದಲ್ಲಿ ಕುರ್ಚಿ ಹಾಕೊಂಡು ಕೂತ್ಕೊಂಡ್ರು. ಏನಾಯ್ತು, ಯಾಕೆ ಅಳ್ತಾ ಇದ್ದೀರಿ ಅಂತ ಕೇಳಿದ್ರು. ಆ ಗಂಡ ನಿಂತ್ಕೊಂಡು, ಅಯ್ಯೋ ನಮ್ಮ ಮಗ ಗೊತ್ತಲ್ಲ ಸರ್ ಅಂದ್ರು. ಇವ್ರಿಗೆ ಗಾಬರಿ, ಏನಾಯ್ತು ಮಗನಿಗೆ, ಏನೋ ಆಗ್ಬಿಡ್ತು, ಏನಾಯ್ತು ಮಗನಿಗೆ ಅಂತ ಕೇಳಿದ್ರು. ಏನಿಲ್ಲ ಸ್ವಾಮಿ, ಹೋದ ವರ್ಷ ಮದುವೆ ಬಂದಿದ್ರಲ್ಲ ನೀವು ನಮ್ಮ ಮಗನ ಮದುವೆಗೆ, ಈಗ ನೋಡಿ ಹೆಂಡತಿ ಜೊತೆ ಬೇರೆ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಹೋಗಿ ಅಳೋದು. ಹೆಂಡತಿ ಹೇಳೋದು, ಈ ಗಂಡ ಹೇಳೋದು. ಮನೆ ಮಾಡ್ಕೊಂಡು ನಿಮಗೇನು ತೊಂದರೆ ಆಯಿತು ಅಂತ ಇವ್ರು ಕೇಳಿದ್ರು. ಒಬ್ಬನೇ ಮಗ, ಎಷ್ಟು ಕಾಳಜಿಯಿಂದ ಬೆಳೆಸಿದ್ವಲ್ಲ ನಾವು, ಒಟ್ಟು ದುಃಖ ಕೊಟ್ಟೆ ಸರ್, ನಮ್ಗೆ ಒಂಚೂರು ಸುಖ ಕೊಡಲಿಲ್ಲ ನಮ್ಮ ಮಗ, ಏನೇನೂ ಸುಖ ಇಲ್ಲ ಸರ್ ಅವನ ಕಡೆಯಿಂದ ಅಂತ ಹೇಳ್ತಾ ಇದ್ರು. ಮಾಸ್ತಿ ಕೇಳಿದ್ರು, ಹೌದಲ್ಲ, ಏನೂ ಸುಖ ಕೊಡಲಿಲ್ಲ ನಿಮಗೆ ಅವನು? ಏನಿಲ್ಲ, ಸ್ವಲ್ಪ ದುಃಖನೇ. ಹೆಂಡತಿ ಸರಿ ಕಂಡ ತಕ್ಷಣ ಹೋಗ್ಬಿಟ್ಟ, ನಾವೇನು ಮಾಡ್ಬೇಕು, ಬದುಕು ಮನೆಯಲ್ಲಿ ಏನು ಕೊಡ್ಬೇಕು ನಾವೀಗ ಅಂದರು. ಮಾಸ್ತಿ ಮಾತು ಕೇಳಿದ್ದು ನಮಗೆಲ್ಲ ಪ್ರಯೋಜನ ಆಗ್ಬೋದು. ಅವ್ರೇನು ಹೇಳಿದ್ರು ಗೊತ್ತಾ, ನಿಮಗೆ ಮದುವೆ ಆದಮೇಲೆ 7-8 ವರ್ಷ ಮಕ್ಕಳು ಆಗಿರಲಿಲ್ವಲ್ಲ? ಹೌದು ಸ್ವಾಮಿ, ಮಕ್ಕಳು ಆಗಿರಲಿಲ್ಲ. ಈ ಮೊದಲನೇ ಮಗ ಹುಟ್ಟಿದ ತಕ್ಷಣ ನಾನು ಮನೆಗೆ ಬಂದು ಪೇಡೆ ಕೊಟ್ಟಿದ್ರಿ ನೀವು ಅಲ್ವಾ? ಹೌದು ಸರ್, ಮತ್ತು ಮಗ ಹುಟ್ಟಿದ ಮೇಲೆ ಸಂತೋಷ ಅಲ್ವಾ ಸರ್, ಪೇಡೆ ಕೊಟ್ಟಿದ್ವಿ ಬಂದು ಮನೆ ನಿಮ್ಮ ಮನೆಗೆ, ನೆನಪಿದೆ ನನಗೆ. ಆಮೇಲೆ ಆ ಹುಡುಗ ಶಾಲೆಗೆ ಹೋಗೋಕೆ ಶುರು ಆದ್ಮೇಲೆ ಯೂನಿಫಾರ್ಮ್ ಹಾಕಿ ಫೋಟೋ ತೆಗೆದು ಚಂದ ಕಾಣಿಸ್ತಾನೆ ನೋಡಿ ಸರ್ ಅಂತ ತೋರಿಸಿದ್ರಿ ನನಗೆ. ಹೌದು ಸರ್, ಸಂಭ್ರಮ ಅಲ್ವಾ ಸರ್, ಒಬ್ಬನೇ ಮಗ ಯೂನಿಫಾರ್ಮ್ ಹಾಕೊಂಡಿದ್ದಾನೆ, ತಗೊಂಡಿದ್ದೆ. ಅವನು SSLCಯಲ್ಲಿ ರ್ಯಾಂಕ್ ಬಂದ ಅಲ್ವಾ? ಹೌದು ಸರ್, ರ್ಯಾಂಕ್ ಬಂದ ಸರ್. ಆವಾಗಲೂ ನಿಮ್ಮೆಲ್ಲ ಪೇಡೆ ಹಂಚಿದ್ರಿ, ನಮಗೆಲ್ಲ ಬಂದು ಸ್ವೀಟ್ ಕೊಟ್ಟಿದ್ರಿ ಎಲ್ಲ ನಮಗೆ ಅಲ್ವಾ ಸರ್? ಮಗ ಮಾತ್ರ ರ್ಯಾಂಕ್ ಬಂದರೆ ಕೊಡಬೇಡವ ಸರ್. ಅವನು ನ್ಯಾಷನಲ್ ಕಾಲೇಜ್ ಸೇರ್ಕೊಂಡ, PUC ಅಲ್ಲೂ ರ್ಯಾಂಕ್ ಬಂದ. ಹೌದು ಸರ್, ರ್ಯಾಂಕ್ ಬಂದ ಸರ್. ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡ. ಹೌದು ಸರ್, ಅವಾಗಲೂ ಸ್ವೀಟ್ ಕೊಟ್ಟಿದ್ದೀರ ನೀವು? ಹೌದು ಸರ್, ಕೊಟ್ಟಿದ್ದೆ ಸರ್. ಆಮೇಲೆ ಅವನಿಗೆ BE ಆಯಿತು, ಕ್ಯಾಂಪಸ್ ಇಂಟರ್ವ್ಯೂ ಆಯಿತು, ಮೊದಲನೇ ಸಂಬಳ ತಂದು ಅಮ್ಮನ ಕೈಯಲ್ಲಿ ಕೊಟ್ಟು ನಮಸ್ಕಾರ ಮಾಡ್ದ ಅಂತೇಳಿ ಇಬ್ರು ಬಂದು ಹೇಳಿದ್ರಿ. ಹೌದು ಸರ್, ಬಹಳ ಸಂತೋಷ ಆಗಿತ್ತು ಸರ್ ಅವಾಗ ಕೊಟ್ಟ ಹುಡುಗ. ಆಮೇಲೆ ಅವನ ಲಗ್ನಕ್ಕೆ ನನ್ನ ಮಗನೇ ರಾಮಚಂದ್ರ, ಆ ಹುಡುಗಿ ಸೀತಾದೇವಿ ಅಂತ ಮದುವೆ ಮಾಡಿದ್ರಿ, 1000 ಜನ ಕರೆದಿದ್ರಿ, ನಾನು ಬಂದಿದ್ದೆ ನಮ್ಮ ಮದುವೆಗೆ. ಹೌದು ಸ್ವಾಮಿ, ಬಂದಿದ್ರಲ್ಲ, ಏನು ಸಫರ್ಬ ಮದುವೆ ಇದೆ? ಹೌದು ಸರ್, ಒಬ್ಬನೇ ಮಗ ಅಲ್ವಾ ಸರ್, ಮಾಡ್ಬೇಕಲ್ಲ ಸರ್ ಮದುವೆ ಅಂದ್ರು. ಅಷ್ಟೆಲ್ಲ ಕೇಳ್ಬಿಟ್ಟು ಮಾಸ್ತಿ ಹೇಳಿದ್ರು, ಅಲ್ರಿ ಇನ್ನೇನು ಸಂತೋಷ ಕೊಡ್ಬೇಕು ನಿಮಗೆ? ಇನ್ಸ್ಟಾಲ್ಮೆಂಟ್ ನಲ್ಲಿ ಕೊಟ್ಟಿಲ್ವಾ? ಹುಟ್ಟಿದಾಗ ಸಂತೋಷ ಕೊಟ್ಟಿದ್ದಾನೆ, ಯೂನಿಫಾರ್ಮ್ ಹಾಕೊಂಡು ಸಂತೋಷ ಕೊಟ್ಟಿದ್ದಾನೆ, SSLC ರ್ಯಾಂಕ್ ಆಗಿ ಕೊಟ್ಟಿದ್ದಾನೆ, PUC ರ್ಯಾಂಕ್ ಕೊಟ್ಟಿದ್ದಾನೆ, ನೌಕರಿ ಹಿಡಿದಾಗ ಕೊಟ್ಟಿದ್ದಾನೆ, ನೌಕರಿ ಹೆಚ್ಚಿನ ಸಂಬಳ ತಂದು ಕೊಟ್ಟಿದ್ದಾನೆ, ಮದುವೆಗೆ ಸಂತೋಷ ಕೊಟ್ಟಿದ್ದಾನೆ. ಎಲ್ಲ ಮುಗಿದು ಹೋಯ್ತಿಂದ ಸರಿ, ಬಡ್ಡಿ ಅಪೇಕ್ಷೆ ಮಾಡಬೇಡಿ. ಯಾಕೆ ಹೇಳ್ತೇವೆ? ಅವ್ರು ಹೇಳೋದು, ಮಕ್ಕಳು ಚೆನ್ನಾಗಿರ್ಲಿ ಅಂತ ನೋಡ್ಕೊಳ್ರಪ್ಪ, ಅದು ಇನ್ವೆಸ್ಟ್ಮೆಂಟ್ ಅಲ್ಲ, ಪ್ರತಿ ತಿಂಗಳು ಬಡ್ಡಿ ಬರೋದಕ್ಕೆ. ಬಿರ್ಲಿ, ಅವನು ತನ್ನ ಪಾಡಿಗೆ ಇರ್ತಾನೆ, ಜೊತೆಗಿದ್ದ ಸಂತೋಷ, ದೂರ ಐತ್ರಿ ಸಂತೋಷವಾಗಿರಪ್ಪ, ಸಂತೋಷವಾಗಿರು. ಒಟ್ಟು ಸಂತೋಷವಾಗಿರೋದು ಮುಖ್ಯ. ಜೊತೆಗಿದ್ಕೊಂಡೆ ಹೊಡೆದಾಡ್ಕೊಂಡು 20 ವರ್ಷ ಬದುಕೋದಕ್ಕಿಂತ, ಅತ್ತೆ ಸೊಸೆ ಜಗಳ ಅಂತಿರ್ತೆ, ಅದು ಇಟ್ಕೊಂಡು ಕೊಡೋದಕ್ಕಿಂತ ಅವ್ನು ಹೇಗಿರ್ತಾನೆ ಇರಲಿ, ಚೆನ್ನಾಗಿ ಸಂತೋಷವಾಗಿರಲಿ.
ಸಂತೋಷವಾಗಿದ್ರೆ ಪ್ರೀತಿಯಿಂದ ಇರೋಣ, ಅತಿ ಅಪೇಕ್ಷೆ ಬೇಡ ಅಂತ ಮಾಸ್ತಿ ಹೇಳಿದ್ರು. ಬಹಳ ಚಂದ ಹೇಳಿದ್ರು. ಮತ್ತೆ ಇನ್ನೊಂದು ನಾವೇನ್ ಮಾಡ್ತೀವಿ ಗೊತ್ತಾ, ರಿಟೈರ್ ಆಯ್ತಪ್ಪ ನಮಗಿನ್ನ, ಎಲ್ಲರೂ ಹೇಳೋದು ನೋಡ್ಬೇಕು ನೀವು, ಬಹಳ ಮಜಾ ಇದೆ. ನಾನು ಸುಮಾರು ಜನನ ಕೇಳಿದ್ದೀನಿ. ಈಗ ರಿಟೈರ್ ಆಗೋದು ಬಂದವ್ರನ್ನ ಕೇಳ್ತೀನಿ, ರಿಟೈರ್ ಆದ್ಮೇಲೆ ಏನ್ ಮಾಡ್ಬೇಕಂತ ಮಾಡಿದ್ದೀರಿ ಅಂತ ಕೇಳೋದು. ಏನಪ್ಪ ಇಷ್ಟು ದಿವಸ ಅವ್ರು ಹೇಳಿದ್ದನ್ನು ಮಾಡಿದ್ದಾಯ್ತು, ಇನ್ಮೇಲೆ ನನಗೆ ಹೆಂಗ್ ಬೇಕೋ ಹಂಗಿರ್ತೀನಿ. ದಯವಿಟ್ಟು ಹೌದಲ್ಲ ಅದು ಹೇಳ್ತ ಅಂದ್ರೆ ನಮ್ಗೆ ನನ್ನಂಗೆ ಇರಬೇಕು ಅಂತ ಗೊತ್ತಾಗೋದಕ್ಕೆ 60 ವರ್ಷ ಬೇಕಾಯ್ತಾ? ಎಲ್ಲರೂ ಹೇಳಿದೇನೆ, ಇದುವರೆಗೂ ಅವ್ರು ಹೇಳ್ದಂಗೆ ಇದ್ಕೊಂಡಿದ್ದೆ, ಇನ್ಮೇಲೆ ನನಗೆ ಹೆಂಗ್ ಬೇಕೋ ಹಂಗಿರ್ತೀನಿ. ನನಗೆ ಹೆಂಗ್ ಬೇಕೋ ಹಂಗೆ ಮೊದಲಿಂದ ಇರ್ಬೋದು, ಏನು ತೊಂದರೆ ಇಲ್ಲ. ಕೆಲಸ ಮಾಡೋಣ, ಕೆಲಸ ಬೇರೆ, ನನ್ನ ಪ್ರವೃತ್ತಿ ಬೇರೆ, ವೃತ್ತಿ ಬೇರೆ, ಪ್ರವೃತ್ತಿ ಬೇರೆ. ಮಾಡ್ಕೊಳ್ಳೇ ಇಲ್ಲ ಬಹಳಷ್ಟು ಜನ. ಯಾರು ಮಾಡ್ಕೊಂಡ್ರೆ ಪುಣ್ಯವಂತ, ಆ ಪ್ರವೃತ್ತಿ ಉಳ್ಕೊಂಡ್ಬಿಡುತ್ತೆ ಕೊನೆವರೆಗೂ. ನಾನು ಹೇಳೋದು, ದಯವಿಟ್ಟು ರಿಟೈರ್ಮೆಂಟ್ ಆಯಿತು ಅಂತ ಮನೆಯಲ್ಲಿ ಕೂಡೋದು ಬೇಡ. ನನಗೊಂದು ಥಿಯರಿ ಇದೆ, ಎಲ್ಲಿವರೆಗೂ ಚುರುಕಾಗಿ ಚಟುವಟಿಕೆಯಿಂದ ಇರ್ತೀವೋ ಅಲ್ಲಿವರೆಗೂ ವಯಸ್ಸಾಗೋದಕ್ಕೆ ಟೈಮ್ ಇಲ್ಲ ನಮಗೆ, ವಯಸ್ಸೇ ಆಗಲ್ಲ. ಯಾವಾಗ ವಯಸ್ಸಾಯಿತು ಅಂತ ಕೂಡ್ತೀವೋ ಪ್ರತಿ ಕ್ಷಣ ವಯಸ್ಸಾಗೋಕೆ ಶುರು ಆಗುತ್ತೆ. ನಾನು ನೋಡಿದ್ದೀನಿ ಕೆಲವರು, ನನ್ನ ಜೊತೆಗೆ ಇದ್ದವ್ರು ನನಗಂತಾರೆ, ಏನೋ ನೀನು ರಿಟೈರ್ ಆದಂಗೆ ಅನ್ಸೋದೇ ಇಲ್ಲ ನಿನಗೆ ಅಂತಾರೆ. ಅನ್ಸೋದಿಲ್ಲ, ನನಗೂ ಅನಿಸಿಲ್ಲ ಅಂತ ಹೇಳಿದೆ. ನಾನು ರಿಟೈರ್ ಆಗೋದಿಲ್ಲ. ಕಾರಣ ಇಷ್ಟೇನೆ, ನಿಮ್ಗೆ ಟೈಮ್ ಇಲ್ಲ. ಪ್ರತಿ ಕ್ಷಣ ಒಂದು ಏನೋ ಚಟುವಟಿಕೆ ಹಾಕೊಂಡಿದ್ದೀರಿ, ಕೆಲಸ ಮಾಡಬೇಕು, ಚಟುವಾಗಿ ಅಂದ್ರೆ ನೌಕರಿನೇ ಮಾಡಬೇಕು ಅಂತಲ್ಲ. ನಿಮ್ಗೆ ಯಾವುದೋ ಹವ್ಯಾಸ ಇದೆ, ಓದಬೇಕು ಅಂತಿದೆ, ಓದಿ, ಚೆನ್ನಾಗಿ ಓದಿ. ಬರೀಬೇಕು ಅಂತಿದೆ, ಚೆನ್ನಾಗಿ ಬರೀರಿ. ಸ್ನೇಹಿತರ ಜೊತೆ ಕೂಡಬೇಕು, ಡಿಸ್ಕಸ್ ಮಾಡಬೇಕು, ಬರೀಬೇಕು, ಮಾತಾಡಿ, ನಿಮ್ಮ ಜೀವನದ ಅನುಭವಗಳನ್ನು ಹೇಳಿ. ಎಂಥ ಅದ್ಭುತ ಅನುಭವಗಳಿದೆ ನಿಮಗೆ. ಒಬ್ಬೊಬ್ಬರಿಗೆ ನಾನು ಹೇಳ್ತೀನಲ್ಲ, ಇಲ್ಲಿ ಒಬ್ಬೊಬ್ಬರು 30 ವರ್ಷ ಅನುಭವ ಅಂತ ಇಟ್ಕೊಂಡ್ರೆ, ಇರೋದು 600-700 ಜನ ಇದ್ದೀರಿ ಅಂತ ಇಟ್ಕೊಂಡ್ರೆ, ಸ್ವಾಮಿ ಇಲ್ಲಿ 2100 ವರ್ಷದ ಅನುಭವ ಇದೆ ಇಲ್ಲಿ ಒಳಗೆ ಹಾಲಲ್ಲಿ. 2100 ವರ್ಷ ಅನುಭವ ಹಾಲಲ್ಲಿ ತಿಳ್ಕೊಂಡಿದೆ. ನಿಮಗಾಗಿರೋ ಅನುಭವ ನಿಮ್ಮದೇನೆ. ಆ ಅನುಭವಗಳನ್ನು ಪಟ್ಟಿ ಮಾಡಿ, ಆ ಘಟನೆಗಳನ್ನು ಹೇಳಿ. ಯಾರಿಗೂ ಹೇಳೋದು ಬೇಡ, ನೀವು ಪ್ರಚಾರ ಮಾಡಬೇಕಾಗಿಲ್ಲ. ನೀವೇ ರೆಕಾರ್ಡ್ ಮಾಡ್ಕೊಳ್ಳಿ ನಿಮ್ಮ ಧ್ವನಿನ. ಆ ಘಟನೆ ಹೇಗಾಯ್ತು ಗೊತ್ತಾ ಅಂತ ರಸವತ್ತಾಗಿ ನೆನೆಸ್ಕೊಂಡು ಹೇಳಿ ಇನ್ನೊಮ್ಮೆ. ನಾನು ಮಾಡಿದ್ದು ಅದೇ, ಮತ್ತೊಂದು ಏನು ಮಾಡಿಲ್ಲ. ನಾನು ನಮ್ಮ ಅಜ್ಜ ನನಗೆ ಹೇಳಿದ್ದನ್ನೇ ಹೇಳ್ಕೊಂಡು ಹೊರಟೆ. ಎಂತ ಚಂದ ಅದು. ನಮ್ಮ ಬಾಲ್ಯದಲ್ಲಿ ಎಷ್ಟು ಚೆನ್ನಾಗಿತ್ತು, ನಮ್ಮ ಗುರುಗಳು ಹೇಳಿದಂತ ಮಾತು ಎಷ್ಟು ಚೆನ್ನಾಗಿತ್ತು. ಅದು ನೆನೆಸ್ಕೊಳಕ್ಕಾಗಲ್ವಾ? ಎಷ್ಟು ಖುಷಿ ಆಗತ್ತೆ ಗೊತ್ತಾ? ನಿಮ್ಮ ಬಾಲ್ಯದ ನೆನಪುಗಳನ್ನ ನೆನೆಸ್ಕೊಂಡಾಗ ನಿಮಗೆ ಗೊತ್ತಿಲ್ಲದಂಗೆ 5 ವರ್ಷ ಕಮ್ಮಿ ಆಗಿರುತ್ತೆ ಅಂತ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ಘಟನೆ ಇದೆ, ಎಲ್ಲರೂ ಹೇಳಿದ್ದೀನಿ ನಾನು, ಪುನರಾವರ್ತಿ ಆದ್ರೆ ಕ್ಷಮಿಸ್ಬೇಕು. ನಾನು ನೋಡೋ ದೃಷ್ಟಿ ಒಂಥರ ವಿಚಿತ್ರ ಇದೆ ನನಗೆ. ಏನೋ ನೋಡ್ತೀನಿ, ಅದು ಯಾವುದೋ ಒಂದು ಘಟನೆ ಅನಿಸ್ಬಿಡುತ್ತೆ. ಸ್ವಲ್ಪ ವಿಚಾರ ಮಾಡಿದಾಗ ಒಂದು ಬ್ಯೂಟಿಫುಲ್ ಕಥೆ ಆಗುತ್ತೆ. ಅದರಿಂದ ಸ್ವಲ್ಪ ತೊಂದರೆನೂ ಆಗಿದೆ ನನಗೆ. ನಾನು ನನ್ನ ಮೊಮ್ಮಗಳಿಗೆ ಪಾಸ್ಪೋರ್ಟ್ ಮಾಡಿಸ್ಬೇಕಾಗಿತ್ತು. ಪಾಸ್ಪೋರ್ಟ್ ಆಫೀಸಿಗೆ ಹೋಗಿದ್ದೆ. ಅಲ್ಲಿ ಒಬ್ಬರನ್ನೇ ಬಿಡ್ತಾರೆ, ಮಗು ಇದ್ರೆ ಒಬ್ಬರನ್ನೇ ಬಿಡ್ತಾರೆ. ನಾನು ಸೊಸೆಗೆ ಹೇಳಿದೆ, ನೀವು ಹೋಗಮ್ಮ, ಮಗುನ ಕರ್ಕೊಂಡು ಹೋಗು ಅಂತ ಕಳಿಸಿದೆ. ಬಾಗಿಲಿಂದ ಯಾರೋ ನಿಂತಿದ್ರು ಒಬ್ರು ಆಫೀಸರು. ನೀವು ಬನ್ನಿ ಒಳಗೆ ಅಂದರು. ಅಲ್ಲ, ನನ್ನ ಸೊಸೆ ಹೋಗ್ತಾಳಲ್ಲ, ನೀವು ಬನ್ನಿ ಪರವಾಗಿಲ್ಲ ಅಂದರು. ಯಾಕೋ ಕನ್ಸೆಷನ್ ಕೊಟ್ಟರು, ಇನ್ನೊಬ್ಬರು ಬರ್ಬೋದು ಅಂತ. ಒಳಗೆ ಹೋದೆ. ಹೋದ ತಕ್ಷಣ ಬಂದರು, ಬನ್ನಿ ಒಳಗೆ ಬನ್ನಿ ಅಂತ ಕರ್ಕೊಂಡು ಹೋದ್ರು. ಅವರೇ ಪಾಸ್ಪೋರ್ಟ್ ಆಫೀಸರ್. ತಮ್ಮ ಚೇಂಬರ್ಲೆ ಕೂಡಿಸಿ ಎಲ್ಲ ಡಾಕ್ಯುಮೆಂಟ್ ತರಿಸಿ ಒಂದು ಅರ್ಧ ಗಂಟೆಲಿ ಪಾಸ್ಪೋರ್ಟ್ ಕೊಡಿಸ್ಬಿಟ್ಟು. ಸಾಮಾನ್ಯ ಕ್ಯೂ ನಿಂತ್ಕೋಬೇಕು, ಇಲ್ಲಿ ಹೋಗಬೇಕು, ಎ ಕೌಂಟರ್, ಬಿ ಕೌಂಟರ್, ಸಿ ಕೌಂಟರ್, ಡಿ ಕೌಂಟರ್ ಹೋಗ್ಬೇಕು ನಾವು. ನನಗೆ ಏನು ಮಾಡಲೇ ಇಲ್ಲ, ಕೊಟ್ಟೆ ಬಿಟ್ಟು ಅಲ್ಲ, ನನ್ನ ಮೇಲೆ ಎಷ್ಟು ಪ್ರೀತಿ ತೋರಿಸಿದ್ರಿ ನೀವು ಅಂತ ಕೇಳಿದೆ. ಇಲ್ಲ ಸರ್, ನಿಮ್ಮ ಅಭಿಮಾನಿ ನಾನು, ನಿಮ್ಮ ಪುಸ್ತಕ ಎಲ್ಲ ಓದ್ತೀನಿ ಅಂದರು. ಅದು ಒಳ್ಳೇದಾಗ್ಬಿಡಿ ಅಂದೆ. ಇನ್ನೊಂದೇನು ಹೇಳಿದ್ರು ಗೊತ್ತಾ ಅವರು, ನೀವು ಬೇಗ ಹೋದಷ್ಟು ಒಳ್ಳೇದು ಸರ್, ಇಲ್ಲೇ ಇದ್ರೆ ಏನಾದ್ರೂ ಕಾಣಿಸುತ್ತೆ, ಅದನ್ನ ಬೇರೆ ಬರೆದು ಬಿಡ್ತೀರಿ ನೀವು, ಅದಕ್ಕೆ ನೀವು ಬೇಗ ಹೋದಷ್ಟು ಒಳ್ಳೇದು. ಯಾಕೆ ಹೇಳ್ತೀನಂದ್ರೆ, ಒಂದು ಘಟನೆಯನ್ನ ದಯವಿಟ್ಟು ಗಮನಿಸಿ. ಇದನ್ನ ಅದು ಬರೀ ಒಂದು ಘಟನೆ ಹೋಗ್ಕೊಂಡ್ರೆ ಮರೆತು ಹೋಗ್ಬಿಡುತ್ತೆ. ಅದಕ್ಕೆ ನೀವು ಸಾಕ್ಷಿಯಾಗಿ ನಿಂತ್ಕೊಳ್ಳಿ, ಘಟನೆಗೆ ನೆನೆಸ್ಕೊಳ್ಳಿ, ಒಂದು ಅದ್ಭುತ ಕಥೆ ಆಗುತ್ತೆ. ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ನನ್ನ ಗೆಳೆಯ ಒಬ್ಬ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಇದ್ರು. ಅವ್ರು ರಿಟೈರ್ ಆಗೋದಕ್ಕೆ ಇನ್ನೊಂದು 2 ವರ್ಷ ಇರ್ಬೇಕಾದ್ರೆ ಅವ್ರ ಹೆಂಡತಿ ತೀರ್ಕೊಂಡ್ಬಿಟ್ರು. ಅವನ 2 ಮಕ್ಕಳು, ಒಬ್ಬ ಇಂಗ್ಲೆಂಡಲ್ಲಿದ್ದಾನೆ, ಒಬ್ಬ ಅಮೆರಿಕಲ್ಲಿದ್ದಾನೆ. ಪ್ರಾಪರ್ ಎಕ್ಸ್ಪೋರ್ಟ್, 2 ಕಡೆ ಹೋಗಿದ್ದಾರೆ. ಒಬ್ಬನೇ ಆಗ್ಬಿಟ್ಟ ಅಪ್ಪ ಮನೆಯಲ್ಲಿ. ಮಕ್ಕಳು ಫೋನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅದು ಬರೋಕ್ಕಾಗಲ್ಲ ಇಲ್ಲಿ. ಅವ್ರಂದ್ರು ಅಪ್ಪನ ಕರ್ಕೊಂಡು ಹೋಗೋಣ ಸ್ವಲ್ಪ ದಿವಸ ಅಂತ ಹೇಳಿ. ದುಡ್ಡಿಗೇನು ತೊಂದರೆ ಇಲ್ಲ, ಇಬ್ರು ಗಾಡಿ ಗಳಿಸ್ತಾರೆ ಮಕ್ಕಳು. ಅಪ್ಪನ ಕರ್ಕೊಂಡು ಮೆಕ್ಸಿಕೋಗೆ ಹೋದ್ರು. ಮೆಕ್ಸಿಕೋ ಕೆಳಗೆ ಹೋದ್ರೆ ಹವಾಯಿ ಐಲ್ಯಾಂಡ್ಸ್ ಅಂತ ಬರುತ್ತೆ, ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲೊಂದು 7 ಸ್ಟಾರ್ ರೆಸಾರ್ಟ್ ಇದೆ, ಭಾರಿ ಕಾಸ್ಟ್ಲಿ ಇದೆ. ಅಲ್ಲಿ ಕರ್ಕೊಂಡು ಹೋದ್ರು. 3 ಕೋಣೆ ವರ್ಕ್ ಮಾಡಿದ್ರು. ದೊಡ್ಡ ಕೋಣೆಯಲ್ಲಿ ದೊಡ್ಡ ಮಗ ಹೆಂಡತಿ, ಸಣ್ಣ ಕೋಣೆಯಲ್ಲಿ ಸಣ್ಣ ಮಗ ಹೆಂಡತಿ, ನಡುವಿನ ಕೋಣೆಯಲ್ಲಿ ಅಪ್ಪ ಚೆನ್ನಾಗಿರೋಣ. ಇವನು ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಅಲ್ವಾ, ಏನು ಬಾಡಿಗೆ ಇದಕ್ಕೆ ಅಂತ ಕೇಳ. ತಲೆ ಕೆಡಿಸ್ಕೋಬೇಡಪ್ಪ ನೀನು, ನಾವೆಲ್ಲ ಮಾಡ್ತೀವಿ, ಕಾಳಜಿ ಬಿಡು.
ಅವನಿಗೆ ದೊಡ್ಡ ಹೋಟೆಲು ಖರ್ಚು ಬಹಳ ಆಗ್ತದೆ ಅಂತ ಚಿಂತೆ ಅವನಿಗೆ ಇರೋದು. ಅವತ್ತಿನ ದಿವಸ ಸಾಯಂಕಾಲ ಸಣ್ಣ ಮಗ ಬಂದ. ಅಪ್ಪ, ನಾಳೆ ನಿನಗೋಸ್ಕರ ಬ್ಲೂ ಕ್ಯೂಬಿಗೆ 3 ನಿಮಿಷ ತಗೊಂಡಿದ್ದೀನಿ ಅಂದ. ಏನದು? ಬ್ಲೂ ಕ್ಯೂಬ್ ಅಂತಿದೆ ಈ ಹೋಟೆಲಲ್ಲಿ, ಅದಕ್ಕೋಸ್ಕರ 3 ನಿಮಿಷ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಏನ್ ಮಾಡ್ಬೇಕು? ಹೋಗಿಲ್ಲ ನಾನು, ಏನು ಮಾಡ್ಬೇಕಾಗಿಲ್ಲ. ಬಹಳ ಅಪರೂಪ, ಜಗತ್ತಿನ ಎಲ್ಲಾ ಕಡೆಯಿಂದ ಬರ್ತಾರೆ ಜನ. ನೀನು ಟೋಕನ್ ತಗೊಂಡಿದ್ದೀನಿ. ಎಷ್ಟು ದುಡ್ಡು ಅದಕ್ಕೆ? ಕೇಳ. 5,000 ರೂಪಾಯಿ. 5,000 ರೂಪಾಯಿ 3 ನಿಮಿಷಕ್ಕೆ? ಈ ಚಿಂತೆ ಮಾಡ್ಬೇಡಪ್ಪ ನೀನು. ಆ ಟೋಕನ್ ತಗೋ, ಆ ಕೋಣೆ ಒಳಗೆ ಹೋಗ್ಬೇಕು, ಅಲ್ಲೊಂದು ತೂತಿದೆ, ತೂತಲ್ಲಿ ಟೋಕನ್ ಹಾಕು, ಕರ್ರ ಟಕ್ಕನ್ ಸಪ್ಲ ಆಗತ್ತೆ. ಅಲ್ಲಿ ಒಂದು ಕನ್ನಡಕ ಇಟ್ಟಿರ್ತಾರೆ, ಬ್ಲ್ಯಾಕ್ ಗ್ಲಾಸ್, ಕೂಲಿಂಗ್ ಗ್ಲಾಸ್ ಇಟ್ಟಿರ್ತಾರೆ. ಅದು ಹಾಕೊಂಡು ನಿಂತ್ಕೊಂಡ್ಬಿಡು, ಅದ್ಭುತ ಅನುಭವ ಆಗುತ್ತೆ ನಿನಗೆ. ಏನು ಅನುಭವನೇನೋ. ಹೋದಪ್ಪ. ಮರುದಿವಸ ಹೋದ, ಬಾಗಿಲು ಹಾಕೊಂಡ. ಅಪಾಯಿಂಟ್ಮೆಂಟ್ ಟೈಮಿಗೆ ಹೋಗ, ಕರೆಕ್ಟಾಗಿ ಗಂಟೆ ಮಾಡ್ಬಿಡ್ತಾರೆ ಅವ್ರು. ಟೈಮಿಗೆ ಕ್ಯೂ ಹಚ್ಚಿರ್ತಾರೆ. ಇವನು ಹೋಗಿ ಟೋಕನ್ ತಗೊಂಡ, ತೂತಲ್ಲಿ ಹಾಕಿದ, ಕರ್ರ ಟಕ್ಕನ್ ಸಪ್ಲ ಆಯ್ತು. ನೋಡಿದಾಗ ಒಂದು ಕನ್ನಡಿ ಇತ್ತು, ಕನ್ನಡಿ ಮುಂದೆ ಕನ್ನಡಕ ಇಟ್ಟಿದ್ರು, ಹಾಕೊಂಡು ನಿಂತ್ಕೊಂಡ. 3 ನಿಮಿಷ ನಿಂತ್ಕೊಂಡ, ಏನೂ ಆಗಲಿಲ್ಲ. ಬೆಲ್ಲ ಆಯ್ತು, ಹೊರಗೆ ಬಂದ, ಉದ್ದ ಮುಖ ಮಾಡ್ಕೊಂಡು. ಮಕ್ಕಳು ಹೆಂಗಿತ್ತಪ್ಪ? ಏನು ಹೆಂಗಿತ್ತು? ದುಡ್ಡು ಹಾಳು ಮಾಡೋದು ಬೇರೆ ಹಾದಿ ಇಲ್ಲ ನಿಮಗೆ? ಹುಚ್ಚರ ನಿಂತ್ಕೊಂಡ ಕನ್ನಡಿ ಮುಂದೆ, ಏನೂ ಆಗ್ಲಿಲ್ಲ ಅಂದ. ಏನೂ ಆಗ್ಲಿಲ್ವಾ? ಅವತ್ತು ಸಾಯಂಕಾಲ ನಮ್ಮ ದೊಡ್ಡ ಮಗ ಬಂದ. ಅಪ್ಪ, ಇವತ್ತು ಏನಾಯ್ತು ಗೊತ್ತಿಲ್ಲ, ನಾಳೆ ನನಗೋಸ್ಕರ ನಾನು 6 ನಿಮಿಷ ಟೋಕನ್ ತಗೊಂಡಿದ್ದೀನಿ. ಅಯ್ಯೋ ಕರ್ಮ, 6 ನಿಮಿಷ ನಿಂತ್ಕೋಬೇಕಲ್ಲಿ. ಹೋದ ಮರುದಿವಸ ತಗೊಂಡ್ಬಿಟ್ಟಿದ್ದಾರೆ, ಟೋಕನ್ ತಗೊಂಡಿದ್ದಾರೆ. ಹೋದ, ಟೋಕನ್ ಹಾಕಿದ, ಕರೆಕ್ಟಾಗಿ ಸಪ್ಲ ಆಯ್ತು. ಕನ್ನಡಕ್ಕೆ ಹಾಕೊಂಡು ನಿಂತ್ಕೊಂಡ. 6 ನಿಮಿಷ ಎಷ್ಟು ಉದ್ದ ಅಂತ ಗೊತ್ತಾಯ್ತು ಅವನು. ಮುಗಿತಾನೇ ಇಲ್ಲ. ಕೊನೆಗೆ 6 ನಿಮಿಷ ಬೆಲ್ಲ ಆದ್ಮೇಲೆ ಇನ್ನೂ ಉದ್ದ ಮುಖ ಮಾಡ್ಕೊಂಡು ಹೊರಗೆ ಬಂದ. ಮಕ್ಕಳು ಕೇಳಿದ್ರೆ, ಹೇಗಿತ್ತು? ಏನು ಹೆಂಗಿತ್ತು? ನಿನ್ನೆ 5,000 ಹಾಳು ಮಾಡ್ಕೊಂಡು 10,000 ಹಾಳು ಮಾಡ್ಕೊಂಡೆ ನೀನು, ಬುದ್ಧಿ ಇಲ್ಲ ನಿಮ್ಗೆ ಬೈದ. ಅವರಂದ್ರು, ಎಲ್ಲ ಜಗತ್ತೆಲ್ಲ ಹೊಗಳ್ತಾರೆ, ಮಕ್ಕಳಿಗೆ ಅಂತಾಯ್ತು ಅಂದ್ರೆ. ಮರುದಿವಸ ಅಪ್ಪ, ಇಬ್ರು ಮಕ್ಕಳು ಬಂದ್ರು. ಅಪ್ಪ, ಇವತ್ತು ಲಾಸ್ಟ್ ಚಾನ್ಸ್, 10 ನಿಮಿಷ ಟೋಕನ್ ತಗೊಂಡಿದ್ದೀವಿ, ಏನಾಗ್ತದೆ ಹಾಗೆ ನೋಡ್ಬಿಡು. ಬೇಜಾರಿಂದ ಹೋದ, ಮನಸ್ಸಿಂದ ಹೋದ, ಟೋಕನ್ ಹಾಕಿದ, ಕನ್ನಡಕ್ಕೆ ಹಾಕೊಂಡು 2 ನಿಮಿಷ ನಿಂತ. ಎಷ್ಟೊತ್ತಿತ್ಕೊಳ್ಳೋ ದಿನ, ಏನಿದೆ ನೋಡ್ಬಿಡು ಅಂತ ಕನ್ನಡಕ್ಕೆ ತೆಗೆದ. ಅದೊಂದು ಡ್ರೆಸ್ಸಿಂಗ್ ರೂಮ್ ಇದ್ದಂಗಿತ್ತು. ಅಲ್ಲೆಲ್ಲ ಸ್ವಲ್ಪ ಬಟ್ಟೆ ಗಿಟ್ಟೆ ಹಾಕಿದ್ರು, ಹ್ಯಾಂಗರ್ ಹಾಕಿದ್ರು. ಇಲ್ಲೊಂದು ಬಾಗಿಲಿತ್ತು. 8 ನಿಮಿಷ ಕಳಿಬೇಕಲ್ಲ. ಆ ಬಾಗಿಲು ಹ್ಯಾಂಡ್ ಹಿಡಿದು ತೆಗೆದ, ಎದೆ ಛಲ್ ಅಂದ್ಬಿಡ್ತು. ಅಲ್ಲಿದೆ ಬ್ಲೂ ಕ್ಯೂಬ್. ಅದು ಬ್ಲೂ ಕ್ಯೂಬ್ ಅಂದ್ರೆ ಏನ್ ಗೊತ್ತಾ? ಆ ಗೋಡೆಗೆಲ್ಲ ನೀಲಿ ಫ್ಲೋರಸೆಂಟ್ ಬಣ್ಣ ಬಡ್ದಿದ್ದಾರೆ. ಆ ಕಡೆ ಗಾಜಿದೆ. ಸಮುದ್ರದಲ್ಲಿ ಕುಣಿಯುವಂತಹ ಬೆಳಕಿನ ತರಂಗಗಳನ್ನೆಲ್ಲ ಕ್ರೋಢೀಕರಿಸಿ ರೂಮೊಳಗೆ ಕಳಿಸ್ತಾರೆ. ಭಾರಿ ಬೆಳಕು ಬರ್ತದೆ, ತಣ್ಣ ಗಾಳಿಯ ಬೆಳಕು. ಓಡಿ ಹೋಗಿ ಕನ್ನಡಕ್ಕೆ ಹಾಕೊಂಡ, ನಿಂತ್ಕೊಂಡ. ಆ ತಣ್ಣ ಗಾಳಿ ಒಳಗೆ ಮೈ ನೆಂದಂಗಾಯ್ತು. ಇಲ್ಲಿ ನೀಲಿ ಬಣ್ಣ. ಪ್ರತಿ ಕ್ಷಣ ತಾನು ಸಣ್ಣವನಾಗ್ತಿದ್ದೇನೆ ಅನಿಸ್ತು. ನಿಮಿಷಕ್ಕೆ 5 ವರ್ಷ ಸಣ್ಣವನಾದೆ ಅನಿಸ್ತು. ನಿಂತ್ಕೊಂಡ, ಗಂಟೆ ಆಯ್ತು. ಇನ್ನೊಂದು 2 ನಿಮಿಷ ಇದ್ರೆ ಚೆನ್ನಾಗಿತ್ತು ಅನ್ಕೊಂಡು ಹೊರಗೆ ಬಂದ್ಬಿಟ್ಟು ಮಕ್ಕಳು ಕೇಳಿದ್ರು, ಹೇಗಿತ್ತು ಅಂತ. ಭಾರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇಂಥ ಎಕ್ಸ್ಪೀರಿಯನ್ಸ್ ಎಂದೂ ಆಗಿರಲಿಲ್ಲ ಗೊತ್ತಾ ನನಗೆ. ನನ್ನ ವಯಸ್ಸಿಗೆ ಅಷ್ಟಲ್ಲ, 20 ವರ್ಷ ಕಮ್ಮಿ ಆಗಿದೆ ನನ್ನ ವಯಸ್ಸೀಗ ಅಂದ. ಅವ್ರು ಕೇಳಿದ್ರಪ್ಪ, ನಿನ್ನೆ ಮೊನ್ನೆ ಏನಾಯ್ತು ಅಂತ ಕೇಳಿದ್ರು. ನನಗೇನು ಗೊತ್ತು ಬ್ಲೂ ಕ್ಯೂಬ್ ಒಳಗಿದೆ ಅಂತ. ನಾನು ಡ್ರೆಸ್ಸಿಂಗ್ ರೂಮಲ್ಲೇ ಬಂದಿದ್ದೀನಿ 2 ದಿವಸ. ನನಗೂ ಫೋನ್ ಮಾಡಿ ನಾನು ನಕ್ಕಿ, ಅವರು ನಕ್ಕರು. ಅವನು ನಕ್ಕ. ನಾನು ಹೇಳ್ಬಾರ್ದೆ, ಮೊದಲು ಒಳಗೆ ರೂಮ್ ಇದೆ ಅಂತ ಹೇಳ್ಬೇಕಲ್ಲ ಅಂದ್ರು. ಮುಗಿತು. ಈ ಘಟನೆ ಆಯ್ತಾ, ದಯವಿಟ್ಟು ಗಮನಿಸಿ. ಯಾಕೆ ಹೇಳ್ತಿದ್ದೆ? ನಿಮ್ಮಲ್ಲಿ ಜೀವನದಲ್ಲಿ ಆಗುವಂತದ್ದು. ಈ ಘಟನೆ ಹಂಗೆ ಬಿಟ್ಟರೆ ಘಟನೆ ಆಗಿ ಹೋಗ್ತಿತ್ತು. ನಾನು ಸ್ವಲ್ಪ ವಿಚಾರ ಮಾಡಿದೆ. ವಿಚಾರ ಮಾಡ್ತಾ ಇದ್ರೆ ಈ ಘಟನೆ ಒಂದು ದೊಡ್ಡ ಆಧ್ಯಾತ್ಮಿಕ ಅನುಭವ ಅನಿಸ್ಬಿಡ್ತು ನನಗನ್ನಿಸ್ತು, ಭಗವಂತ ನಮ್ಮನ್ನು ಭೂಮಿಗೆ ಕಳಿಸಿದ್ದಾನೆ, ಏನಾರೂ ಸಾಧನೆ ಮಾಡ್ಕೊಂಡು ಬಂದ್ರು ಅಂತ ಕಳಿಸಿದ್ದಾನೆ. ಆದ್ರೆ ಬಹಳಷ್ಟು ಜನ ನಾವು ಡ್ರೆಸ್ಸಿಂಗ್ ರೂಮಲ್ಲೇ ನಿಂತು ಮರೆತು ಒಳಗೆ ಹೋಗ್ಬಿಡ್ತೀವಿ. ನಮ್ಮ ಬ್ಲೂ ಕ್ಯೂಬ್ ನೋಡ್ಕೊಳ್ಳೋದೇ ಇಲ್ಲ. ನಮ್ಮ ಬ್ಲೂ ಕ್ಯೂಬ್ ಅಂದ್ರೆ ಸಾಧನೆಯ ಜಾಗ. ಎಲ್ರಿಗೂ ಸಾಧನೆ ಮಾಡೋಕ್ಕೊಂದು ಅವಕಾಶ ಇದ್ದೇ ಇದೆ, ಯಾರೂ ಇಲ್ಲ ಅಂತಿಲ್ಲ. ನಾನು ನೋಡಿದ್ದೀನಿ, ಎಷ್ಟೋ ಜನ 70 ವರ್ಷಕ್ಕೆ ಬರೆಯೋಕೆ ಶುರು ಮಾಡಿದ್ದಾರೆ, 80 ವರ್ಷಕ್ಕೆ ಬರೆಯೋಕೆ ಶುರು ಮಾಡಿದ್ದಾರೆ. ಅದ್ಭುತವಾಗಿ ಬರ್ತಿದ್ದಾರೆ. ನಮ್ಮ ಪುರಾಣಿಕ ಅಂತ ಒಬ್ಬರು ಸ್ನೇಹಿತರಿದ್ದಾರೆ, ಕಾಗಲ್ ಅಂತ ಊರು, ಕೊಲ್ಹಾಪುರ ಹತ್ರ, ಮಹಾರಾಷ್ಟ್ರದಲ್ಲಿ. ಒಂದ್ಸಲ ಬಂದು ಗಂಡ ಹೆಂಡತಿಬ್ರು BSNL ಅಲ್ಲಿ ಕೆಲಸ ಮಾಡಿದವರು. ಬಂದು ನನ್ನ ಕಡೆ ಬಂದು, ಸರ್ ನನಗೆ ಮರಾಠಿ ಕನ್ನಡ ಎರಡೂ ಚೆನ್ನಾಗಿ ಬರುತ್ತೆ, ನಿಮ್ಮ ಕರುಣಾಳು ಬಾಬಳಕೆ ಓದಿದ್ದೀನಿ, ಮರಾಠಿಯಲ್ಲಿ ಅನುವಾದ ಮಾಡಲಾ ಅಂದ್ರು. ಮಾಡಿದ್ದೀರಿ ಯಾವಾಗಾದ್ರೂ ಮೊದಲು? ಒಂದೇ ಇಲ್ಲ, ಯಾವತ್ತೂ ಮಾಡಿಲ್ಲ, ಬರೋದೇ ಇಲ್ಲ. ನಾನು ಬರೆದಿದ್ದ ಸರ್ವಿಸ್ ರಿಜಿಸ್ಟರ್ ಒಂದೇ ಬರೆದಿದ್ದು. ನಾನು ಬರೆದಿದ್ದೇನು ಬರೆದಿಲ್ಲ. ಬರೀರಿ ಪರವಾಗಿಲ್ಲ ಅಂದ್ರೆ ಬರೋದು, ನಾನು ತೋರಿಸಿ ಪರವಾಗಿಲ್ಲ ಅಂತ ಹೇಳ್ತೀನಿ, ನಾನು ಮರಾಠಿನ ಓದೋಕೆ ಬರುತ್ತೆ ಅಂದ್ರೆ. ಒಂದಿಷ್ಟು ಮಾಡಿ ಕಳಿಸಿ, ಚೆನ್ನಾಗಿ ಮಾಡಿದ್ರು. ಮಾಡಿ ಅಂದೆ. ತಮಾಷೆ ಅಂದ್ರೆ ಮಾಡಿದ್ರು. ಜ್ಞಾನದೀಪ ಪುಸ್ತಕದಲ್ಲಿ ಮರಾಠಿಯಿಂದ ಪಬ್ಲಿಷ್ ಆಯಿತು. ಅವ್ರು ಹೇಳ್ತಾರೆ ಸುಮಾರು 10 ಎಡಿಷನ್ ಆಗಿದೆ ಅಂತ ಪುಸ್ತಕ. ಅಷ್ಟೊಂದು ಜನ ಬುಕ್ ತಗೊಂಡಿದ್ದಾರೆ ಅಂತ. ಗಂಡ ಹೆಂಡತಿ ಇಬ್ರು ಬಂದರು ಬೆಂಗಳೂರಿಗೆ. ಬಂದು ನನಗೆ ಹೇಳಿದ್ರು, ಸರ್ ನಾನು 76 ವರ್ಷ
ಕಾಗಲ್ನಲ್ಲೇ ಇದ್ದೀನಿ. 40 ವರ್ಷ BSNL ಸೇವೆ ಮಾಡಿದ್ದೆ ನಾನು. ನನ್ನ ಜೊತೆ ಕೆಲಸ ಮಾಡಿದವರು 20 ಮಂದಿ ಬಿಟ್ಟು ಯಾರಿಗೂ ಪರಿಚಯ ಇರಲಿಲ್ಲ ನಾನು. ಈಗ ಮಹಾರಾಷ್ಟ್ರದಲ್ಲಿ ಎಲ್ಲರೂ ಗುರ್ತಾ ಹಿಡಿತಾರೆ ಸರ್ ನನ್ನ ಅಂದ್ಬಿಟ್ಟು ನನ್ನ ಜೀವನ ಸ್ಟಾರ್ಟ್ ಆದದ್ದೇ 76ಕ್ಕೆ ಅಂದ್ರೆ ಅದ್ಭುತ ಅನ್ಸಲ್ವಾ? ಹಾಗೆ ಎಲ್ರಿಗೂ ಅವಕಾಶ ಇದೆ, ಏನಾದರೂ ಮಾಡ್ಬೋದು. ಅವಾಗ ಅನಿಸ್ತು ನನಗೆ ನಮ್ಮ ಬ್ಲೂ ಕ್ಯೂಬ್ ಒಳಗಡೆ ಇದೆ, ಅದು ನೋಡ್ಲಾರ್ದೆ ನಾವು ಡ್ರೆಸ್ಸಿಂಗ್ ರೂಮಲ್ಲಿ ನಿಂತು ಹೋಗ್ಬಿಡ್ತೀವಿ. ದಯವಿಟ್ಟು ನಾನು ಯಾರೋ ಬೆಳಿಗ್ಗೆ ಹೇಳಿದ್ರು ಗುರುಪಾದಪ್ಪನ ಬಗ್ಗೆ ಹೇಳು ಅಂತ. ಯಾರು ಹೇಳಿದ್ರು ನನಗೆ? ಗುರುಪಾದಪ್ಪ. ಅಲ್ಲಿ ಹೇಳಿದ್ರು ಇವತ್ತು ಹೇಳಬೇಕು ಗುರುಪಾದಪ್ಪನ ಬಗ್ಗೆ ಅಂತ. ನಾನು ಬರ್ದಿದ್ದೆ, ಒಂದು ಕತೆ ಬರ್ದಿದ್ದಾಗ ಹೇಳಿ ನಿಲ್ಲಿಸ್ತೀನಿ, ಜಾಸ್ತಿ ಮಾತಾಡೋಣ. ನಾವು ನಮ್ಮ ಸಂಘ ಕಟ್ಕೋಬೇಕು. ನಿಮ್ಮ ಸಂಘ ಇದೆ, ಈಗ ಅಸೋಸಿಯೇಷನ್ ಇದೆ, ಬಹಳ ಸಂತೋಷ ಆಯ್ತು ನನಗೆ. ಅಸೋಸಿಯೇಷನ್ ಮೂಲಕ ಬೇಕಾದಷ್ಟು ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದು ಸಂತೋಷ. ಹೀಗೊಂದು ಊರಿತ್ತು, ಸಣ್ಣ ಊರು. ಆ ಸಣ್ಣ ಊರಲ್ಲಿ ಎಲ್ಲ ರಿಟೈರ್ಡ್ ಆದವರೆಲ್ಲ ಸೇರಿ ಒಂದು ಸಂಘ ಮಾಡಿಕೊಂಡ್ರು. ಸಮಯ ಕಳಿಬೇಕಲ್ಲ, ಸಮಯ ಕಳೆದ ಜೊತೆಗೆ ಒಂದು ಸಾರ್ಥಕವಾಗಿ ಕಳಿಬೇಕು ಸಮಯ ಅಂತ ಹೇಳಿ ಕೂತ್ಕೊಂಡ್ರು. ಏನು ಮಾಡೋರು? ನಮ್ಮ ಕೈಯಿಂದ ಏನಾಗುತ್ತಪ್ಪ, ಒಂದಿಷ್ಟು ನೋಡ್ಕೊಳ್ಳೋಣ. ಈ ಊರಲ್ಲಿ ಈ ರೋಡಲ್ಲಿ ಲೈಟ್ ಹೋಗಿದೆ, ಬಲ್ಬ್ ಹೋಗಿದ್ದಾವೆ, ಸ್ಟ್ರೀಟ್ ಲೈಟ್ ಇಲ್ಲ. ತಕ್ಷಣ ಕಾರ್ಪೊರೇಷನ್ ಪತ್ರ ಬರೀಬೇಕು, ಅವ್ರು ಕೊಟ್ಟು ಬರೋದು. ಏನೇನು ತೊಂದರೆ ಇದೆ ಪತ್ರ ಬರೆಯೋದು, ಹೋಗಿ ಭೇಟಿಯಾಗಿ ಬರೋದು, ಇದು ಕೆಲಸ ಮಾಡ್ತಾ ಇದ್ದೆ. ಅಸೋಸಿಯೇಷನ್ ಚೆನ್ನಾಗಿ ನಡೆದಿತ್ತು. ಅಲ್ಲಿ ಗುರುಪಾದಪ್ಪ ಅನ್ನೋರೊಬ್ಬರು ಸೆಕ್ರೆಟರಿ ಅಲ್ಲಿ, ಉತ್ಸಾಹಿ ಸೆಕ್ರೆಟರಿ ಅಂತ. ಅಧ್ಯಕ್ಷರು ಸೀರಿಯಸ್ ಮನುಷ್ಯ. ಒಂದು ಸ್ವಲ್ಪ ದಿವಸ ಆದ್ಮೇಲೆ ಗುರುಪಾದಪ್ಪ ಕಚೇರಿಗೆ ಬರಲಿಲ್ಲ, ತಮ್ಮ ಸಂಘದ ಕಚೇರಿಗೆ ಬರಲಿಲ್ಲ. ಯಾಕೆ ಬರಲಿಲ್ಲ ಗುರುಪಾದಪ್ಪ ಅಂತ ಅಧ್ಯಕ್ಷರು ಕೇಳಿದ್ರು. ಏನೋ ಸರ್ ಬರಲಿಲ್ಲ, ನೋಡ್ಕೊಂಡ್ಬರ್ತೀವಿ ಹೋಗಿ. ಮುಂದೆ ಬರಲಿಲ್ಲ, 8 ದಿವಸ ಆದರೂ ಬರಲಿಲ್ಲ. ಹೋಗಿ ಕೇಳ್ಕೊಂಬಂದ್ರು, ಬರಲ್ಲ ಸರ್ ಅವರು, ಗುರುಪಾದಪ್ಪ ಅವ್ರು ತೀರ್ಮಾನ ಮಾಡಿದ್ದಾರೆ, ಮನೇಲಿ ಇರ್ತಾರಂತೆ, ಇನ್ಮೇಲೆ ಬರಲ್ಲ ಅಂತೆ, ಅವರು ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದಾರಂತೆ, ಸಂಘಕ್ಕೆ ಬರಲ್ಲ ಅಂತೆ ಅವರು. ಆಯ್ತು ಬಿಡಿ ಅಂದ್ರು ಅಧ್ಯಕ್ಷರು. ಈ ಘಟನೆ ಇಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಮರುದಿವಸ ಅಧ್ಯಕ್ಷರು ಹೋಗ್ಬಿಟ್ರು ಮನೆಗೆ. ಗುರುಪಾದಪ್ಪ ಮನೆಗೆ ಹೋದ್ರು. ಆ ಗೇಟ್ ಸಪ್ರ ತಕ್ಷಣ ಕಿಟಕಿಯಲ್ಲಿ ನೋಡಿದ ಗುರುಪಾದಪ್ಪ, ಓಹೋ ಅಧ್ಯಕ್ಷರು ಬರ್ತಾ ಇದ್ದಾರೆ, ಬಿಡಲ್ಲ ನಾನಿನ್ನ, ಬಾ ಅಂತಾರೆ. ಇಲ್ಲ ಅನ್ನೋಕ್ಕಾಗಲ್ಲ ಅವರಿಗೆ. ಏನ್ ಮಾಡೋದು, ಹೆಂಗ್ ತಪ್ಪಿಸ್ಬೇಕು? ಅವನು ಒದ್ದಾಡ್ತಾ ಇದ್ದ. ಇದು ಕೂರ್ಗ ಕಡೆ ಆದಂತ ಕಟ್ಟಿಗೆ. ಈ ಚಳಿಗಾಲದಲ್ಲಿ ಬೆಂಕಿ ಹಾಕಿರ್ತಾರೆ, ಒಲೆ ಹಾಕಿರ್ತಾರೆ ಬೆಚ್ಚಗಿರಲಿ ಅಂತ. ಬಾಗಿಲು ತೆಗೆದ, ಅಧ್ಯಕ್ಷರು ಬಂದ್ರು. ಏನು ಮಾತಾಡ್ಲಿಲ್ಲ, ಮಾತೇ ಆಡ್ಲಿಲ್ಲ. ಸೀದಾ ಬಂದ್ರು, ಆ ಬೆಂಕಿ ಹಾಕಿರ್ತಾರಲ್ಲ ಅಲ್ಲಿ ಮುಂದೆ ಸೋಫಾ ಇತ್ತು, ಸೋಫಾದಲ್ಲಿ ಕೂತ್ಕೊಂಡ್ರು. ಗುರುಪಾದಪ್ಪನು ಕೂತ್ಕೊಂಡ. ಈಗ ಮಾತಾಡ್ತಾರೆ, ಆಗ ಮಾತಾಡ್ತಾರೆ, ಈಗ ಹೇಳ್ತಾರೆ ಅಂತ ಕೂತಿದ್ದಾರೆ ಹಾಕೊಂಡು. ಅವ್ರು ಆರಾಮಾಗಿ ಕೂತಿದ್ರು, ಮಾತೇ ಆಡ್ಲಿಲ್ಲ. ನಡು ಎದ್ರು ಪಟ್ಟಂತ ಅಧ್ಯಕ್ಷರು. ಬೆಂಕಿ ನಿಗಿ ಉರಿತಾ ಇತ್ತಲ್ಲ ಕೆಂಡ, ಚಿಮಟಿಗೆ ತಗೊಂಡ್ರು, ಹಿಂಗೆ ಹೊಡೆದ್ರು ಪಟ ಪಟ ಅಂತ. ಉರಿಯೋ ಕೆಂಡ ಒಂದು ಚೂರಾಯ್ತು. ಒಂದು ಸಣ್ಣ ಚೂರನ್ನ ಚಿಮಟಿಗೆಯಿಂದ ಹಿಡಿದು ದಂಡೆಗಿಟ್ರು. ಬೆಂಕಿ ಮಧ್ಯದಲ್ಲಿತ್ತಲ್ಲ, ಉರಿತಾ ಇತ್ತಲ್ಲ ದಗದಗ, ಅದನ್ನ ಎತ್ತಿ ದಂಡೆಗಿಟ್ರು. ಒಂದು ತಮ್ಮ ಜಾಗದಲ್ಲಿ ಕೂತ್ಕೊಂಡು ಮಾತೇ ಇಲ್ಲ. ಒಂದು 10 ನಿಮಿಷ ಆಯ್ತು. ಸುಮ್ಮನೆ ಇವ್ನು ಟೆನ್ಷನ್ ಪಾಪ ಗುರುಪಾದಪ್ಪನಿಗೆ. ಏನು ಪ್ರೆಸಿಡೆಂಟ್ ಏನು ಹೇಳ್ತಾನೆ ಇಲ್ಲ, ಬಾ ಅಂತ ಇಲ್ಲ, ಬರಬೇಡ ಏನು ಹೇಳ್ತಾ ಇಲ್ಲ. ಒಂದು 10 ನಿಮಿಷ ಆದಮೇಲೆ ಅಧ್ಯಕ್ಷರು ಎದ್ರು, ನಾ ಬರ್ತೀನಿ ಗುರುಪಾದಪ್ಪ, ನಾ ಬರ್ತೀನಿ ಅಂತ ಹೊರಟ್ಬಿಟ್ರು. ನೀ ಬಾ ಅನ್ಲಿಲ್ಲ, ಯಾಕೆ ಬರಲಿಲ್ಲ, ಏನೂ ಕೇಳಲಿಲ್ಲ. ಗೇಟ್ ಅವ್ರಿಗೆ ಕಳ್ಸೋಕೆ ಒಂದು ಗುರುಪಾದಪ್ಪ ಹೇಳ್ದ, ನಾಳೆಯಿಂದ ಬರ್ತೀನಿ ಸರ್ ಕಚೇರಿಗೆ. ಯಾಕೆ, ಏನಾಯ್ತು ಗುರುಪಾದಪ್ಪ? ನೀವು ಬುದ್ಧಿ ಕಲಿಸ್ಬಿಟ್ರಲ್ಲ ಸರ್ ನನಗೆ. ಏನು ಕಲಿಸಿದೆ? ಆ ಕೆಂಡ ಮಧ್ಯದಲ್ಲಿ ಇತ್ತಲ್ಲ, ಉರಿತಾ ಇತ್ತಲ್ಲ ದಗದಗ, ಉರಿಬೇಕಾದ್ರೆ ಝಳ ಕೊಡ್ತಾ ಇತ್ತು, ಬೆಳಕು ಕೊಡ್ತಾ ಇತ್ತು. ಅದನ್ನ 3 ದಂಡೆಗೆ ಇಟ್ಬಿಟ್ರಿ ನೀವು. 5 ನಿಮಿಷಕ್ಕೆ ಈಜಲಾಗೋಯ್ತದು, ಉರಿತಾ ಇಲ್ಲ, ಈಜಲಾಗೋಯ್ತು. ಆಗ ನನಗನ್ನಿಸ್ತು, ಎಲ್ಲರ ಜೊತೆ ಕೆಲಸ ಮಾಡ್ತಾ ಇದ್ರೆ ನಾನು ಬೆಳಕು ಕೊಡ್ತೇನೆ, ಝಳ ಕೊಡ್ತೇನೆ, ಒಬ್ಬರೇ ಕೂತ್ಕೊಂಡ್ಬಿಟ್ರೆ ಈಜಲಾಗಿರ್ತೇನೆ ಅನ್ಸ್ಬಿಟ್ಟು. ಈ ಸಂಘದಲ್ಲಿರುವಂತಹ ಶಕ್ತಿ ಇನ್ನೆಲ್ಲೂ ಇಲ್ಲ. ಅಸಾಧ್ಯ ಶಕ್ತಿ ನಮ್ಮ ಸಂಘದಲ್ಲಿದೆ. ಆ ಸಂಘದ ಬೆಳವಣಿಗೆ ಸರಿ ಆದ್ರೆ ಸಾಕು. ಒಂದು ನಿಮ್ಮಲ್ಲಿ ಬೇಡ್ಕೊಳ್ಳೋದು, ಕೊನೆ ಮಾತು, ದಯವಿಟ್ಟು ಜಗತ್ ಕೆಟ್ಟ ಹೋಗಿದೆ ಅಂತ ಅನ್ಬೇಡಿ. ನಮ್ಮ ಸಾಮಾನ್ಯವಾಗಿ ಒಂದು ರೋಗ ಇರ್ತೇನೆ ವಯಸ್ಸಾದವ್ರಿಗೆ. ನಾವು ಸಣ್ಣವ್ರದಾಗ ಎಷ್ಟು ಚಲೋ ಇತ್ತಪ್ಪ ಜಗತ್ತು, ಎಲ್ಲ ಕೆಟ್ಟ ಹೋಯ್ತು ನೋಡಿ. ದಯವಿಟ್ಟು ಹೇಳ್ಬೇಡಿ ಜಗತ್ತು ಕೆಟ್ಟಿಲ್ಲ, ಜಗತ್ತು ಹೆಂಗಿರ್ಬೇಕು ಹಂಗೆ ಇದೆ ಅದು. ನಾವು ಸಣ್ಣವರಿದ್ದಾಗ ಎಷ್ಟು ಚೆನ್ನಾಗಿತ್ತು ಜಗತ್ತು ಅಂತ ನಾನು ಹೇಳಿದ್ದುಂಟು. ಆದ್ರೆ ಆ ಒದ್ದಾಡಿದ್ದು ನನಗೆ ಗೊತ್ತು. ಸಪ್ತಾಪುರದಿಂದ ಮಾಳಮಡ್ಡಿಗೆ ಧಾರವಾಡಕ್ಕೆ ಬರಬೇಕಾದ್ರೆ ಕಾಡಲ್ಲೇ ಬರಬೇಕು, ಜಿಗಣಿ ಹಿಡ್ಕೋಬೇಕು ಕಾಲಿಗೆ, ಮೈಗೆ ಹಿಡ್ಕೊಟ್ಟು ಹಾಕೊಂಡು 4 ಕಿಲೋಮೀಟರ್ ಮಳೆಯಲ್ಲಿ ಬರಬೇಕು. ಈಗ ಎಷ್ಟು ಚೆನ್ನಾಗಿತ್ತಲ್ಲ ಕಾಡು, ಕಾಡಿಲ್ಲಲ್ಲ ಈಗ, ನೆನ್ಸ್ಕೊಂಡ್ರೆ ತೊಂದರೆ ಇಲ್ಲ. ಆವಾಗ ಗುದ್ದಾಡಿದೀವಿ. ಆದ್ರೆ ಇವತ್ತಿಷ್ಟು ಚಂದ ಅಂತ ಅನ್ಸುತ್ತೆ ಅಲ್ವಾ? ಯಾವಾಗಲೂ ಹೇಳ್ತಾರೆ ಇಂಗ್ಲಿಷಲ್ಲಿ, ದ ಮೋಸ್ಟ್ ಬ್ಯೂಟಿಫುಲ್ ಪೀಪಲ್ ಆರ್ ದ ಒನ್ಸ್ ಹೂ ಆರ್ ಡೆಡ್ ಅಂಡ್ ನೆವರ್ ಬಾರ್ನ್ ಅಂತ. ಅಪ್ಪ ತೀರ್ಕೊಂಡ್ಮೇಲೆ ಗೊತ್ತಾಗುತ್ತೆ ಅಪ್ಪ ಎಷ್ಟು ಒಳ್ಳೆಯವರಲ್ವಾ, ತೀರ್ಕೊಂಡ್ಮೇಲೆ ಗೊತ್ತಾಗುತ್ತೆ.
ತಾವೆಲ್ಲ ಹೇಳೋದು ಕಳೆದ ಕಾಲ ಎಷ್ಟು ಚೆನ್ನಾಗಿತ್ತಲ್ಲ, ಸಣ್ಣವರು ಈ ಕಾಲ ಕೆಟ್ಟ ಹೋಗಿದೆ. ದಯವಿಟ್ಟು ಹೇಳ್ಬೇಡಿ ಕಾಲ ಇವತ್ತು ಚೆನ್ನಾಗಿದೆ. ನಾನು ಸಣ್ಣವನಿದ್ದಾಗ ಅಮೆರಿಕಕ್ಕೆ ಹೋಗೋದು ಬಹಳ ಕಷ್ಟ ಇತ್ತು. ಈಗೇನು ತ್ರಾಸಲ್ಲಿ 24 ತಾಸಲ್ಲಿ ಅಲ್ಲಿ ಇರ್ತೀನಿ. ಕಿಂಗ್ ಅಕ್ಬರ್ಗಿಂತ ಪವರ್ಫುಲ್ ಇದೀನಿ ನಾನೀಗ. ಅಕ್ಬರ್ನ ದರ್ಬಾರಲ್ಲಿ ಲೈಟ್ ಹಚ್ಚಬೇಕಾದ್ರೆ 4 ಜನ ಕಡ್ಡಿ ದೀಪ ಹಿಡ್ಕೊಂಡು ನೀವು ಹೋಗಿ ಹೋಗಿ ಹಚ್ಚಿ ಬರ್ಬೇಕಾಗಿತ್ತು. ನಾನು ಬರೀ ಬಟನ್ ಹೊತ್ತಿದ್ರೆ ಸಾಕು, ಇಡೀ ರೂಮ್ ಬೆಳಕಾಗತ್ತೆ. ಆಗಲ್ವಾ? ಜೀವನ ಸುಲಭ ಆಗಿಲ್ಲೇನ್ರಿ? ತುಂಬಾ ಸುಲಭ ಆಗಿದೆ. ಮೊದಲು ನಂಗೆ ಕಷ್ಟಪಟ್ಟು ಹುಬ್ಳಿಗೆ ಬರ್ಬೇಕಾದ್ರೆ ಎಷ್ಟು ಕಷ್ಟಪಡಬೇಕು, ಧಾರವಾಡಕ್ಕೆ ಹೋಗಿ ಕಷ್ಟಪಡಬೇಕು. ಈಗೇನಿಲ್ಲ, ಆರಾಮಾಗಿ ಬೇಕಾದಂಗೆ ಹೋಗಿ ಟ್ರೈನ್ ನಮ್ಗೆ ಅನುಕೂಲ ಆಗಲಿ ಅಂತ ಒಂದೇ ಭಾರತ್ ಕೂಡ ಆಗ್ಬಿಟ್ಟಿದೆ ಸರದಂತ ಹೋಗಿ. ಜೀವನ ಚೆನ್ನಾಗಿದೆ, ಆದ್ರೆ ನೋಡೋ ದೃಷ್ಟಿ ನಾವು ಬದಲಾಯಿಸ್ಕೋಬೇಕಷ್ಟೇನೆ. ಏನೂ ಕೆಟ್ಟಿಲ್ಲ ಸ್ವಾಮಿ, ಚೆನ್ನಾಗಿದೆ. ಒಂದು ಆ ಪಾಸಿಟಿವ್ ಆಟಿಟ್ಯೂಡ್ ಇದೆಯಲ್ಲ, ನಮ್ಮ ಸಾಮಾನ್ಯ ವಯಸ್ಸಾದ್ಮೇಲೆ ಒಂಚೂರು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಕಮ್ಮಿ ಆಗ್ಬಾರ್ದು. ಅದಕ್ಕೇನ್ ಮಾಡಬೇಕು ಅಂದ್ರೆ, ಒಂದು ಕಂಪನಿ ಮಾಡ್ಕೊಂಡು ಪಾಸಿಟಿವ್ ಇರೋರದೇ ಗುಂಪು ಮಾಡ್ಕೊಳ್ಳಿ. ಕೆಲವರು ಇರ್ತಾರೆ, ನೀವು ನೋಡಿರ್ಬೇಕು, ನಿಮ್ಮ ಆಫೀಸಲ್ಲಿ ಇದ್ದಾಗ ನೋಡಿರ್ಬೇಕು ನೀವು. ನಿಮ್ಮ ಗ್ರೂಪ್ ಅಲ್ಲಿ ಯಾರೊಬ್ರು ಇರ್ತಾರೆ, ಚಕ ಚಕ ಮಾತಾಡ್ತಿರ್ತಾರೆ, ನಗ್ನಗ್ತಾ ಇರ್ತಾರೆ, ಖುಷಿಯಾಗಿರ್ತಾರೆ. ಅವ್ರು ಇಲ್ಲದೆ ಹೋದ್ರೆ ಆಫೀಸ್ ರೂಮ್ ಡಲ್ ಆಗ್ಬಿಡುತ್ತೆ ಅವ್ರು, ಅಲ್ವಾ? ಯಾರೋ ಬರದೆ ಹೋದ್ರೆ ಬೋರ್ ಆಗುತ್ತೆ. ಎಲ್ಲಿ ಹೋಗಿದ್ರಿ ನಿನ್ನೆ ನೀವು? ಆಫೀಸ್ ಬೋರ್ ಆಗಿರ್ತೀವಿ ಇಲ್ದೇನೆ ಅಂತಾರೆ. ಅವ್ರು ನೋಡಿದ ತಕ್ಷಣ ಮಾತಾಡ್ಬೇಕು. ಈ ಕೆಲವು ನೋಡಿರ್ಬೇಕು ಜೀವನದಲ್ಲಿ ಹಂಗಿರ್ತಾರೆ, ಅವ್ರು ಕಂಡ ತಕ್ಷಣ ಹೋಗಿ ಮಾತಾಡಿಸ್ಬೇಕು ಅನ್ಸುತ್ತೆ, ಸಂತೋಷ ಪಡ್ಬೇಕು ಅನ್ಸುತ್ತೆ. ಇನ್ ಕೆಲವರು ಬಂದ ತಕ್ಷಣ ಬಂದಪ್ಪ ಅವನು ಸುಮ್ಮನಿರು, ಅಲ್ವಾ? ನಾನು ಹೇಳೋದು ಅದಕ್ಕೇನೆ, ನೀವು ನೆಗೆಟಿವ್ ಮಾತಾಡೋದ್ರ ಜೊತೆ ಒಂದು 8 ದಿವಸ ಇದ್ದು ಬಿಡಿ, ನೀವು ಹಂಗೆ ಮಾತಾಡೋಕೆ ಶುರು ಮಾಡಿ. ಪಾಸಿಟಿವ್ ಇರೋದ್ರ ಒಂದು 8 ದಿವಸ ಬಿಟ್ರೆ ನಾವು ಪಾಸಿಟಿವ್ ಆಗಿರ್ತೀವಿ. ಅದು ದಯವಿಟ್ಟು ಧನಾತ್ಮಕವಾಗಿ ಚಿಂತೆ ಮಾಡೋಣ. ಯಾಕಂದ್ರೆ ಇದು ನದಿಯಲ್ಲಿ ಹಾರ್ಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲರೂ. ಜೀವನ ಒಂದು ದೊಡ್ಡ ನದಿ, ಕಲ್ಪನೆ ಮಾಡ್ಕೊಳ್ಳಿ, ಚಿತ್ರ ಬರುತ್ತೆ ಕಣ್ಮುಂದೆ. ದೊಡ್ಡ ನದಿ ಹಾರ್ಕೊಂಡ್ಬಿಟ್ಟಿದ್ದೀನಿ, ಮಗುವಾಗಿ ಹಾರ್ಕೊಂಡ್ಬಿಟ್ಟೆ. ಇಲ್ಲಿ ಈಸ್ತಾ ಹೋದೆ, ಮುಂದೆ ಈಸೋರು ಕಾಣಿಸ್ತಾ ಇದ್ರು, ನನ್ನ ಹಿರಿಯರೆಲ್ಲ ಕಾಣಿಸ್ತಾ ಇದ್ರು. ಅವ್ರು ಹೇಳೋರು, ಹಿಂಗ್ ಹೋಗ್ಬಿಡೋ, ಆ ಕಡೆ ಬಾ, ಇಲ್ಲಿ ಕಲ್ಲಿದೆ ಆ ಕಡೆ ಬಾ, ಇಲ್ಲಿ ಸುಳಿದೆ ಆ ಕಡೆ ಬಾ ಅಂತ ಹೇಳ್ತಾ ಇದ್ರು. ಕೇಳಿಸ್ಕೊಂಡವ್ರು ಪಾರಾದ್ರು, ಕೇಳಿಸ್ಕೊತಿದ್ದವ್ರು ಸುಳಿಯಲ್ಲಿ ಸಿಕ್ಕಾಕೊಂಡು ಈಸ್ಕೊಂಡು ಮಧ್ಯ ದಾರಿಗೆ ಬಂದೆ. 40 ವರ್ಷ ವಯಸ್ಸು ಅವಾಗ. ತಿರುಗಿ ನೋಡಿದೆ, ಇನ್ನು ಕೆಲವರು ಈಸ್ತಾ ಇದ್ದಾರೆ ಹಿಂದೆ. ಅವ್ರಿಗೂ ಹೇಳಬೇಕು ಅನಿಸ್ತು, ಕಲ್ಲಿದೆಯೋ, ನಾವು ಸಿಕ್ಕಾಕೊಂಡಿದ್ದೀನಲ್ಲ, ಈ ಕಡೆ ಬಾ ನೀನು. ನಾವು ಈಸ್ತಾ ಎಲ್ಲಿ ಬಂದಿದ್ದೀವಿ? ನಾವು ಬಹಳ ಜನ ಈಗ ನದಿ ಆ ದಂಡೆಗೆ ಬಂದಿದ್ದೀವಿ. ಆ ದಂಡೆಗೆ ಏನಿದೆಯೋ ಗೊತ್ತಿಲ್ಲ ನನಗೆ, ದಂಡೆ ಮಾತ್ರ ಕಾಣಿಸ್ತಾ ಇದೆ. ಆಗ ಅನ್ಸುತ್ತೆ, ತಿರುಗಿ ನೋಡಿದಾಗ ಇಷ್ಟು ಬೇಗ ಮುಗಿದು ಹೋಯ್ತಾ ನದಿ ಈಸೋದು ಅನ್ಸ್ಬಿಡುತ್ತೆ, ಅನ್ಸಲ್ವಾ? ಅದಕ್ಕೆ ನಾನೇನ್ ಮಾಡಬೇಕು? ಈಸುವಾಗ ಸಂತೋಷವಾಗಿ ಹೇಳ್ಬೇಕು. ಅವ್ರು, ನೋಡಪ್ಪ ಭಯ ಪಡ್ಬೇಡ್ರೋ, ನಾ ದಾಟಿ ಬಂದಿದ್ದೀನಲ್ಲ, ನೀವು ಬರ್ತೀರಿ, ನಿಮಗೊಂದು ತೊಂದರೆ ಇಲ್ಲ ಅಂತ ಹೇಳಿ ಧನಾತ್ಮಕವಾಗಿ ಮಾತಾಡ್ತಾ ಇದ್ರೆ ವಿಲ್ ಬಿ ವೆರಿ ಐಡಿಯಲ್ ಪೀಪಲ್ ಟು ಲಿವ್ ವಿತ್. ಸಂತೋಷವಾಗಿ ಬದುಕಬಹುದು. ಅದಕ್ಕೊಂದು ಘಟನೆ ಹೇಳಿ ನೆನೆಸ್ಬಿಡ್ತೀನಿ, ಬಹಳ ಚಂದ ಹೇಳಬೇಕು ಅನ್ಕೊಂಡಿರ್ಲಿಲ್ಲ, ತಕ್ಷಣ ತಲೆಗೆ ಬಂತು. ಧನಾತ್ಮಕವಾಗಿ ಇರಬೇಕು ಅಂತ ಹೇಳಿದ್ನಲ್ಲ ನಾನು. ಕೆಲವರು ಹಂಗಿರ್ತಾರ್ರಿ, ಯಾವಾಗಲೂ ಖುಷಿಯಾಗಿರ್ತಾರೆ. ಹಾಗೆ ಖುಷಿಯಾಗಿರೋರನ್ನು ಕಂಡಿದ್ದೇನೆ ನಾನು, ಕೊನೆವರೆಗೂ ಖುಷಿ. ನನಗೆ ಯಾರೋ ಕೇಳಿದ್ರು, ನೀನು 73ರಲ್ಲಿ, ನನಗೆ 72, 73ರಲ್ಲಿ ಕೆಲಸ ಶುರು ಮಾಡಿದ್ದೆ, ನಾನು ನೌಕರಿ ಶುರು ಮಾಡಿದ್ದು. ಅಂದರೆ 51 ವರ್ಷ ಆಯ್ತು ಪಾಠ ಮಾಡ್ತಾ ಇದ್ದೆ. ಅವತ್ತು ಹೆಂಗೆ ಸೂಟ್ ಹಾಕೋತಿದ್ದೆ, ಇವತ್ತು ಹೆಂಗೆ ಹಾಕೋತೀನಿ. ಜನ ಅಂತ, ನೀವು ಬದಲಿ ಆಗನೇ ಕಾಣಿಸ್ತಿಲ್ಲ ನೋಡ್ರಿ, ಹಂಗೆ ಇದ್ದೀರಿ ಅಂತ. ನಾನು ಕಲ್ತದ್ದು ಮನುಷ್ಯನ ಕಡೆಯಿಂದ ಕಲ್ತದ್ದು. ಈ ಸೂಟ್ ಎಲ್ಲ ಬೇಕಾ? ಅಮೆರಿಕನ್ ಡ್ರೆಸ್, ಏನು ಬ್ರಿಟಿಷ್ ಡ್ರೆಸ್ ನಿಮಗೆ ಹಾಕಬೇಕು ಅಂತ ಅನ್ನೋರು ಇದ್ದಾರೆ, ನನಗೆ ಅಂದಿದ್ದಾರೆ. ಭಾರತೀಯ ಡ್ರೆಸ್ ಹಾಕೋಬೇಕು, ಸೂಟ್ ಹಾಕೋತೀರಿ ಅಂತ ಅಂದವರು ಇದ್ದಾರೆ. ನನಗೆ ಏನೂ ತೊಂದರೆ, ಅವ್ನು ಅನ್ಕೊಂಡು ಹೋಗಿ ಹಾಕೊಳ್ಳೋಣ ಅಂತಾನೆ. ನಾನು ಕಲ್ತದ್ದು ಮನುಷ್ಯನ ಕಡೆಯಿಂದ. ಅವ್ರ ಹೆಸರು ಜಯರಾವ್ ಅಂತ. ಆಲ್ ಇಂಡಿಯಾ ರೇಡಿಯೋದಲ್ಲಿ ಆಫೀಸರ್ ಆಗಿದ್ರು. ನಮ್ಗಿಂತ ಬಹಳ ವಯಸ್ಸಲ್ಲಿ ಸೀನಿಯರ್, ಬಹಳ ಸೀನಿಯರ್. ನಾವೆಲ್ಲ ಹುಡುಗರಾಗ ಆಲ್ ಇಂಡಿಯಾ ರೇಡಿಯೋ ನಾಟಕ ಮಾಡಕ್ಕೆ ಹೋಗ್ತಾ ಇದ್ವಿ. ಆ CP ಜಯರಾವ್ ಹೆಂಗಿದ್ರು ಅಂದ್ರೆ, ಡ್ರೆಸ್ ಎಷ್ಟು ಪರ್ಟಿಕ್ಯುಲರ್ ಡ್ರೆಸ್ ಅಂದ್ರೆ, ಆ ಶರ್ಟಿಗೆ ಅದೇ ಪ್ಯಾಂಟ್ ಮ್ಯಾಚ್ ಆಗಬೇಕು, ಆ ಬಕ್ಕಲ್ ಕರೆಕ್ಟಾಗಿ ಸೆಂಟರ್ದಲ್ಲಿ ಇರಬೇಕು. ಆಮೇಲೆ 2 ಪ್ಯಾಂಟಿನ 2 ಜೇಬಲ್ಲೂ 2 ವಸ್ತ್ರ, ಎಡಗಡೆ ಜೇಬಲ್ ಒಂದು ವಸ್ತ್ರ, ಬಲಗಡೆ ಜೇಬಲ್ ಒಂದು ವಸ್ತ್ರ. ಎಡಗಡೆ ವಸ್ತ್ರ ಆಗಾಗ ಶೂ ಪಾಲಿಶ್ ಮಾಡ್ಕೋಬೇಕು, ಮುಂದೆ ತರ್ಸ್ಕೋಬೇಕು, ಮಿಂಚಬೇಕು, ಚಕ ಚಕ ಮಿಂಚಬೇಕು. ಬಲಗಡೆ ಮುಖ ಒರೆಸ್ಕೊಳ್ಳೋದು. ನಾ ಕೇಳ್ತಿದ್ದೆ, ಕನ್ಫ್ಯೂಸ್ ಆಗಲ್ಲೇನ್ರಿ ಅಂತ ಕೇಳ್ತಿದ್ದೆ. ಇಲ್ಲ, ಎಡಗೈ ಯಾವಾಗಲೂ ಕಾಲಿಗೆ ಹೋಗುತ್ತೆ, ಬಲಗೈ ಮುಖಕ್ಕೆ ಹೋಗ್ತದೆ ಅಂತಿದ್ದೆ. ಇರಬೇಕು, ಗೊತ್ತಿಲ್ಲ ನಾನು. ಅದಲ್ಲದೆ ಬಲಗಡೆ ವಸ್ತ್ರ ಇತ್ತಲ್ಲ, ಬಲಗಡೆ ಪ್ಯಾಂಟಿನ ಜೇಬಲ್ಲಿ ಆ ವಸ್ತ್ರದ 3ನೇ ಮಡಿಕೆಯಲ್ಲಿ ಪೌಡರ್ ಇರಬೇಕು. ಆಗಾಗ ಹೋಗಿ ಪೌಡರ್ ಹಚ್ಕೊಂಡ್ಬರೋರು. ಹಿಂದಿನ ಜೇಬಲ್ಲಿ ಒಂದು ಇದು ಹಣಿಗೆ ಇರಬೇಕು, ಬಾಚಣಿಕೆ, ಆಗಾಗ ಬಾಚಿಕೊಳ್ಳೋದು. ಸೊಗಸುಗಾರ ಶಾಮಿ ಅಂತ ಹಂಗಿದ್ದ. ಅವ್ರು ನೋಡಿದ್ರೆ 60 ವರ್ಷ ಆಗ ಬಂದಾಗ ಇನ್ನು 40 ರಂಗ್ ಕಾಣಿಸ್ತಾ ಇದ್ರು. ಅಷ್ಟು ಚಂದ, ಚಕಚಕ ಹೊಳೆಯೋ ಮನುಷ್ಯ. ರಿಟೈರ್ ಆದ.
ರಿಟೈರ್ ಆದರೂ HK ರಂಗನಾಥ್ ಕೇಳಿದ್ರು, ದೊಡ್ಡ ಡೈರೆಕ್ಟರ್ ಜನರಲ್ ಆಫ್ ಆಲ್ ಇಂಡಿಯಾ ರೇಡಿಯೋ ಆದಂಥ ಮನುಷ್ಯ, ದೊಡ್ಡ ಕಲಾವಿದರು, ರಂಗಭೂಮಿ ಬಗ್ಗೆ ರಿಸರ್ಚ್ ಮಾಡಿದವರು, ಅವರೆಲ್ಲ ಹಿರಿಯರು. ಒಂದ್ಸಲ ರಂಗನಾಥ್ ಫೋನ್ ಮಾಡಿದ್ರು ನನಗೆ, ಎಲ್ರಿ ನಿಮ್ಗೆ ಗೊತ್ತಾ ಜಯರಾವ್ ಹುಷಾರಿಲ್ಲಂತೆ. ಹೌದಾ? ಜಯರಾವ್ ಹುಷಾರಿಲ್ಲ ಅಂತ ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ ನಾವು. ಏನಾಗಿದೆ ಅಂತೆ? ಇಲ್ಲಿ ಅಡ್ಮಿಟ್ ಮಾಡಿದಾರಂತೆ, ಮಾರ್ತಾ ಹಾಸ್ಪಿಟ್ಲಿಗೆ ನೋಡೋಣ ಬನ್ನಿ ಎಂದು. ನಾನು ರಂಗನಾಥ್ ಇಬ್ಬರು ಮಾರ್ತಾ ಹಾಸ್ಪಿಟ್ಲಿಗೆ ಹೋದ್ವಿ. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರುತ್ತೆ. ಕಾರಿಡಾರ್ಲಿ ಇಬ್ಬರು ಹೋಗ್ತಾ ಇದ್ದೀವಿ, ಎದುರಿಗೆ ಜಯರಾವ್ ಹೆಂಡತಿ ಬಂದರು. ನಮ್ಮನ್ನು ಅಳೋಕೆ ಶುರು ಮಾಡಿದ್ರು. ಯಾಕೆ ಏನಾಯ್ತು ಅಂತ ರಂಗನಾಥ್ ಕೇಳಿದ್ರು. ಇಲ್ಲ, ಈಗ ತಾನೇ ಬೆಳಗ್ಗೆ ರಿಪೋರ್ಟ್ ಬಂತು ಹೈದರಾಬಾದಿಂದ, ಅವ್ರದ್ದು ಕೋಲೋನ್ ಕ್ಯಾನ್ಸರ್ ಫೈನಲ್ ಸ್ಟೇಜ್ ಅಂತೆ, ಇನ್ನು ಭಾಳ ಅಂದರೆ 2 ತಿಂಗಳು ಬದುಕ್ತಾರೆ ಅಂತ ಹೇಳ್ತಾರೆ. ಈಗ ತಾನೇ ರಿಪೋರ್ಟ್ ಬಂದಿದೆ, ಅವ್ರಿಗಿನ್ನೂ ಹೇಳಿಲ್ಲ ನಾವು. ಯಾಕೆ ನಿಮಗೆ ಹೇಳಿದೆ ಅಂದರೆ, ನೀವೆಲ್ಲ ಆತ್ಮೀಯರಿದ್ದೀರಿ. ಮನುಷ್ಯ ಸೊಗಸ್ಗಾರ, ಶಪಚ, ದಿನ ತಾನೇ ಶೇವ್ ಮಾಡ್ಕೋಬೇಕು, ತಾನೇ ಸ್ನಾನ ಮಾಡಬೇಕು ಅಂತಾನೆ. ಡಾಕ್ಟರ್ ಹೇಳ್ತಾರೆ ಇಂಟೆಸ್ಟೈನ್ ನೋವಾಗಿರೋದ್ರಿಂದ ಹೇಳೋದು ಬೇಡ, ಸ್ಪಾಂಜ್ ಬಾತ್ ಕೊಡಬೇಕು, ಕೂಡು ಅಂತಾರೆ. ಕೇಳಲ್ಲ ಮನುಷ್ಯ ಇದ್ದ. ನೀವಾದ್ರೂ ಸ್ವಲ್ಪ ಹೇಳ್ರಪ್ಪ ಅವನಿಗೆ. ಅವ್ನು ಗಾಬರಿ ಆಗೋಯ್ತು. ಫೈನಲ್ ಸ್ಟೇಜ್ ನೋಡೋಕ್ಕಾಗಲ್ಲ, 2 ತಿಂಗಳಾದ್ಮೇಲೆ ಇವನ್ನ ಈ ಥರ ಆಗ್ಬಿಡ್ತಾ ಇರೋದು ಅಂತ ಹೋದ್ವಿ. ಒಳಗಡೆ ಹೋದ್ರೆ ಮಲ್ಕೊಂಡಿದ್ದಾರೆ. ಆ ಕಡೆ ಈ ಕಡೆ ಒಂದು ಕುರ್ಚಿ ಹಾಕೊಂಡು ನಾವು ಕೂತ್ಕೊಂಡ್ವಿ. ರಂಗನಾಥ್ ಆ ಕಡೆ, ನಾವು ಈ ಕಡೆ ಕೂತ್ಕೊಂಡ್ವಿ. ಅವ್ರ ಹೆಂಡತಿ ಕೂತ್ಕೊಂಡ್ರು. 1-2 ನಿಮಿಷ ಮಾತಾದ್ಮೇಲೆ ಜಯರಾವ್ ತನ್ನ ಹೆಂಡತಿ ಹೇಳಿದ್ರು, ನೀ ಸ್ವಲ್ಪ ಹೊರಗಡೆ ಹೋಗು, ಕರ್ಸಿ ಬಾಗಿಲು ಹಾಕೊಂಬರಿ ಹೋಗಿ ಅಂದ್ರು. ಸಾಮಾನ್ಯವಾಗಿ ಉಳಿದವ್ರು ಹೊರಗೆ ಕಳಿಸಿ ಹೆಂಡತಿ ಇಟ್ಕೋತಾರೆ ಮಾತಾಡೋದಕ್ಕೆ. ಇವ್ರು ರಿವರ್ಸ್ ಇದು, ಹೆಂಡತಿ ನೀವು ಹೊರಗೆ ಹೋಗು ಅಂತ ಹೇಳಿ ಬಾಗಿಲು ಹಾಕೊಂಬಂದೆ ನಾನು. ಕಾನ್ಫಿಡೆನ್ಷಿಯಲ್ ನಮಗೆ ಹೇಳ್ತಾರೆ ಜಯರಾವ್, ರಂಗನಾಥ್ ಒಂದು ವಿಷಯ ಹೇಳ್ತೀನಿ, ನನ್ನ ಹೆಂಡತಿ ಮಕ್ಕಳಿಗೆ ಹೇಳಬೇಡಿ, ಗೊತ್ತಿಲ್ಲ ಪಾಪ ಅವರಿಗೆ. ರಿಪೋರ್ಟ್ ಬಂದಿದೆ ನನ್ನ ಫೈನಲ್ ಸ್ಟೇಜ್ ಅಂತ. ಭಾಳ ಅಂದರೆ 2 ತಿಂಗಳಷ್ಟೇ ಬದುಕೋದು ನಾನಿನ್ನ. ಅವ್ರು ಹೇಳಬೇಡಿ ಪಾಪ, ದುಃಖ ಮಾಡ್ತಾರೆ. ನಮಗೆ ಆಗಲಿ, ಅವನಿಗೆ ಗೊತ್ತಿಲ್ಲ ಅಂತ ಅವ್ರು ತಿಳ್ಕೊಂಡಿದ್ದಾರೆ, ಅವ್ರು ಹೇಳಬೇಡಿ ಅಂತ ಈತ ಹೇಳ್ತಾರೆ. ರಂಗನಾಥ್ ರಿಕವರ್ ಆಗಿ ಹೇಳಿದ್ರು, ಗೊತ್ತಲ್ಲಪ್ಪ ನಿನಗೆ ಗೊತ್ತಲ್ಲ ಫೈನಲ್ ಸ್ಟೇಜ್ ಅಂತ, ಮತ್ತೆ ಇನ್ನೂ ಯಾಕೆ ನಾಟಕ ಮಾಡ್ತೀಯ? ನೀನೇ ಶೇವ್ ಮಾಡ್ಕೊಡೋದು, ಸ್ನಾನ ಮಾಡೋದು, ಇನ್ನೊಂದು ಮದುವೆ ಅರ್ಥ ಮಾಡಿದ್ಯಾ ನೀನು? ಸುಮ್ಮನೆ ಇರು, ಆ ಸ್ಪಾಂಜ್ ಬಾತ್ ಕೊಡ್ತಾರೆ, ಹಂಗೆ ಇರು, ಡಾಕ್ಟರ್ ಹೇಳ್ದಂಗೆ ಕೇಳ್ಬೇಕು ನೀನು ಅಂದ್ರು. ಆ ಹೇಳಿದಾಗ ಜಯರಾವ್ ಹೇಳಿದಂಥ ಮಾತು ನಾನು ಬದುಕಿರೋ ಕೊನೆ ಕ್ಷಣದವರೆಗೆ ಮರೆಯಲ್ಲ, ಹಾಗೆ ಇರಬೇಕು. ಜಯರಾವ್ ಹೇಳಿದ ಮಾತು ನಿಮಗೆಲ್ಲ ಬಹಳ ಪ್ರಯೋಜನ ಆಗುತ್ತೆ, ಚೆನ್ನಾಗಿ ಸಂಭ್ರಮವಾಗಿರ್ಬೇಕು. ಏನು ಹೇಳಿದ ಗೊತ್ತಾ ಅವನು? ರಂಗನಾಥ್, ಐ ನೋ ದಟ್ ಐ ಆಮ್ ಇಲ್, ಐ ಆಮ್ ಕ್ರಿಟಿಕಲಿ ಇಲ್, ಬಟ್ ವೈ ಶುಡ್ ಐ ಲುಕ್ ಇಲ್? ಎಂಥ ಮಾತು. ನಾನು ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತು, ನಾನು ಕ್ರಿಟಿಕಲ್ ಸ್ಟೇಜಲ್ಲಿ ಇದ್ದೀನಿ ಅಂತ ಗೊತ್ತಿದೆ, ಆದರೆ ರೋಗಿ ಹಂಗೆ ಯಾಕೆ ಇರ್ಬೇಕು? ನಾನು ಬದುಕಿರೋ ಥಳ ಅಂತ ಬದುಕಿದ್ದು ಹೋಗ್ತೀನಿ ಅಂತ. ಬದುಕು ಸಂಭ್ರಮ ಸ್ವಾಮಿ, ಬದುಕು ಕೊರಗಲ್ಲ, ಕೊರಗಿದ್ರೆ ಬದುಕಲ್ಲ. ಸಂಭ್ರಮವಾಗಿರೋಣ. ಏನೇ ಸಮಸ್ಯೆ ಬರ್ತದೆ, ಚಾಲೆಂಜ್ ಬರ್ತದೆ, ಎದುರಿಸೋಣ. ಏನು ಪ್ರಾಬ್ಲಮ್ ಇದೆ? ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್. ಪ್ರಾಬ್ಲಮ್ ಕಮ್ಸ್ ಆಸ್ ಎ ಪ್ಯಾಕೇಜ್ ಡೀಲ್. ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್ ಆಲ್ವೇಸ್ ಕಮ್ ಟುಗೆದರ್. ಯು ಶುಡ್ ನೋ ಹೌ ಟು ಸೆಪರೇಟ್ ದೆಮ್, ದಟ್ಸ್ ಆಲ್. ಆದರೆ ಈ ವಯಸ್ಸಲ್ಲಿ ನಾವು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಜೊತೆಗಿದ್ದವರಿಗೆ ಧೈರ್ಯ ಕೊಟ್ಟು ಧನಾತ್ಮಕವಾಗಿ ಮಾತಾಡಿ, ಚೆನ್ನಾಗಿದೆಯೋ ಬದುಕೋ, ಚೆನ್ನಾಗಿ ಬದುಕೋ, ನೀವು ಸಂತೋಷವಾಗಿ ಬದುಕೋ ಅಂದಾಗ ನಾನು ಚೆನ್ನಾಗಿರ್ತೇನೆ, ಅವರು ಚೆನ್ನಾಗಿರ್ತಾರೆ, ಪ್ರಪಂಚ ನಗನಗ್ತಾ ಇರುತ್ತೆ. ಆ ಕೊನೆವರೆಗೂ ಹಾಗೆ ನಗನಗ್ತಾ ಇರೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.